ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಗೂಗಲ್ ಮೀಟ್ಗೆ ಕೋರ್ತಾ ಮುಂದಿನದನ್ನು ಶ್ರೀ ರಮೇಶ್ ಸರ್ ಅವರು ನಡೆಸ್ಕೊಡ್ಲಿದ್ದಾರೆ. ಎಲ್ಲರನ್ನು ಸ್ವಾಗತಿಸತಕ್ಕಂಥ ಶಿವಪ್ಪ ಸರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಈಗ ನೇರವಾಗಿ ನಮ್ಮ ಗೂಗಲ್ ಸಭೆಗೆ ಶ್ರೀ ಮರುಳಸಿದ್ದೇಶ್ವರ ಸರ್ ಡಯಟ್ನ ಉಪನ್ಯಾಸಕರು ಅವರು ಮೌಲ್ಯ ಶಿಕ್ಷಣ ಕುರಿತು ಪ್ರಾಸ್ತಾವಿಕ ನುಡಿ ಮತ್ತು ಆಶಯ ನುಡಿಗಳನ್ನು ಆಡ್ಬೇಕಂತಂದ್ರೆ ಸರ್ ಅಲ್ಲಿ ನಾವು ಎಲ್ಲ 3 ಕ್ಲಸ್ಟರ್ಗಳ ಪರವಾಗಿ ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಎಲ್ಲರಿಗೂ ಕೇಳಿಸ್ತದೆ ಅಂತ ಭಾವಿಸ್ಕೊಳ್ತೀನಿ. ಕೇಳ್ತಾ ಇದೆ. ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೂ ಮತ್ತು ನಮ್ಮ ವ್ಯಾಲ್ಯೂ ಎಜುಕೇಶನ್ನ ನೋಡಲ್ ಆಫೀಸರ್ ಆದಂಥ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ ಮತ್ತು ಎಲ್ಲ CRP ಮಿತ್ರರೇ ಮತ್ತು ಈ ಒಂದು 3 ಕ್ಲಸ್ಟರ್ನಿಂದ ಈ ಗೂಗಲ್ ಸಭೆಗೆ ಹಾಜರಾಗಿರುವಂಥ ಎಲ್ಲ ಮುಖ್ಯ ಶಿಕ್ಷಕರೇ ಮತ್ತು ಸಹಶಿಕ್ಷಕ ಬಂಧುಗಳೇ, ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಿಮ್ಮ ಇವರು ಕ್ಲಸ್ಟರ್ ಹಂತದ ಅಧಿಕಾರಿಗಳು CRPಗಳು ಅವರೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಅರ್ಥಪೂರ್ಣ ಕಾರ್ಯಕ್ರಮ. ಹರಿಹರ ತಾಲೂಕಿನಲ್ಲಿ ತುಂಬಾನೇ ಎಲ್ಲ ಪ್ರಜ್ಞಾವಂತ ಶಿಕ್ಷಕರು, ಪ್ರಜ್ಞಾವಂತ ಅಧಿಕಾರಿಗಳು ಇರೋದ್ರಿಂದ ಮತ್ತೆ ಪ್ರಜ್ಞಾವಂತ ಪೋಷಕರು ಕೂಡ ಇರೋದ್ರಿಂದ, ಒಳ್ಳೆ ಮಕ್ಕಳು ಎಲ್ಲ ಇರೋದ್ರಿಂದ ಎಲ್ಲ ಚಟುವಟಿಕೆಗಳು ಕಾಲಕ್ಕೆ ಚೆನ್ನಾಗಿ ನಡೀತಾ ಇದಾವೆ ಅಂತ ನನ್ನ ನಂಬಿಕೆ ಯಾವಾಗಲೂ ಕೂಡ. ನನಗೆ ಈಗ ನಾನು ಕಳೆದ 2 ವರ್ಷ ನಾನು ನೋಡಿದ್ದೀನಿ, ನನಗೆ ತುಂಬಾನೇ ಈ ಬಗ್ಗೆ ವಿಶ್ವಾಸ ಇದೆ ಸರ್. ಇವತ್ತು ನೇರವಾಗಿ ಮೌಲ್ಯ ಶಿಕ್ಷಣದ ಬಗ್ಗೆ ಮಾತಾಡೋಣ. ನಿನ್ನೆ ತಾನೇ ಹರಿಹರ ತಾಲೂಕಿನ ಎಲ್ಲ ಮೇಲುಸ್ತುವಾರಿ ಅಧಿಕಾರಿಗಳಿಗೆ ಗೂಗಲ್ ಸಭೆಯನ್ನು ನಡೆಸಿದ್ವಿ. ಸುಮಾರು 1.25 ಗಂಟೆ ಅಷ್ಟೊತ್ತು ಮಾತಾಡಿದೀವಿ. ಈಗ ನೇರವಾಗಿ ಇವತ್ತು ವ್ಯಾಲ್ಯೂ ಎಜುಕೇಶನ್ ಅಂತ ಅಂದ್ರೆ ಮೌಲ್ಯ ಶಿಕ್ಷಣ ಅಂತ ನಾವು ನೋಡ್ತಾ ಇದ್ದೀವಿ. ನೀವು ಓದುವಂತ ಸಂದರ್ಭದಲ್ಲಿ ನೈತಿಕ ಶಿಕ್ಷಣ ಅಥವಾ ಮಾರಲ್ ಎಜುಕೇಶನ್ ಅಂತ ಇತ್ತು. ಆಗ ಮಾರಲ್ ಎಜುಕೇಶನ್ ಮುಖಾಂತರ ನಮಗೆ ನಮ್ಮ ಶಿಕ್ಷಕರುಗಳು, ನಮ್ಮ ಗುರುಗಳು ನಮ್ಮ ತಿದ್ದುವಂತ, ಸರಿದಾರಿಗೆ ಕರೆದೊಯ್ಯುವಂತ ಮತ್ತೆ ಗುರು ಹಿರಿಯರಿಗೆ ಗೌರವವನ್ನ ಕೊಡುವಂಥದ್ದು, ಸ್ನೇಹಿತರ ಜೊತೆಗೆ ಯಾವ ರೀತಿ ವರ್ತಿಸಬೇಕು, ನೆರೆಹೊರೆಯವರ ಜೊತೆಗೆ ಯಾವ ರೀತಿ ವರ್ತಿಸಬೇಕು, ಸತ್ಯ, ಪ್ರಾಮಾಣಿಕತೆ, ಸುರಕ್ಷತೆ, ವೈಜ್ಞಾನಿಕ ಮನೋಭಾವ, ಪ್ರಶ್ನಿಸುವ ಮನೋಭಾವ, ಇವೆಲ್ಲದ್ರ ಬಗ್ಗೆ ಅವತ್ತು ಕೂಡ ನಮ್ಮ ಟೀಚರ್ಸ್ ನಮ್ಗೆಲ್ಲ ಕಲಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಕಾರ್ಯ ಒತ್ತಡ, ಕಂಪ್ಯೂಟರ್ ಶಿಕ್ಷಣ, ಬೇರೆ ಬೇರೆ ಎಲ್ಲ ನಮ್ಮ ಶಾಲಾ ಶಿಕ್ಷಣದಲ್ಲಿ ಒಳಗೊಂಡಿದ್ರಿಂದ ಈ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಿಲ್ಲ. ಮೌಲ್ಯ ಶಿಕ್ಷಣ ಇತ್ತು, ಆದ್ರೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ಲಿಲ್ಲ. ಅದನ್ನ ಯಾರೋ ಒಬ್ರು ದೈಹಿಕ ಶಿಕ್ಷಕರು ಹೇಳ್ರಿ ಅಥವಾ ಯಾರು ಫ್ರೀ ಇದ್ರೆ ಅವ್ರು ಹೇಳ್ರಿ ಅನ್ನೋಂಥದ್ದು, ಒಬ್ಬರ ಮೇಲೆ ಒಬ್ರು ಹೇಳಿ ಯಾರು ಹೇಳ್ದಂಗೆ ಬಿಟ್ಟು ಮಕ್ಕಳು ಇವತ್ತಿನ ಆಧುನಿಕ ಮಾಧ್ಯಮಗಳ ಬಂದಿದೆ. ಈ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಅವರಿಗೆ ವ್ಯಾಲ್ಯೂ ಎಜುಕೇಶನ್ ಮೌಲ್ಯ ಶಿಕ್ಷಣವನ್ನ ನೀಡಲಿಲ್ಲ ಅಂತಂದ್ರೆ ಮುಂದೊಂದು ದಿವಸ ನಾವು ಉತ್ತಮವಾದಂತ ನಾಗರಿಕ ಸಮಾಜದ ಒಂದು ಕನಸನ್ನ ಕಾಣೋದು ಕೂಡ ಸಾಧ್ಯ ಇಲ್ದಂಗೆ ಆಗುತ್ತೆ. ಭವ್ಯ ಭಾರತದ ಪ್ರಜೆಗಳು, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಇತ್ತು ಒಂದು ಕಾಲದಲ್ಲಿ. ಇವತ್ತು ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಹಾಗಾಗಿ ಇವತ್ತು ಒಳ್ಳೆ ಅಭ್ಯಾಸಗಳನ್ನ ಒಳ್ಳೆ ರೂಢಿಗಳನ್ನ ಸಣ್ಣ ವಯಸ್ಸಿಂದಲೇ ಮಕ್ಕಳು ಅಳವಡಿಸ್ಕೋಬೇಕಾಗಿದೆ. ಇದಕ್ಕೆ ಪೋಷಕರಾದಂತ ತಂದೆ ತಾಯಿಗಳು, ಸಮುದಾಯ, ಶಾಲೆಯಲ್ಲಿ ಶಿಕ್ಷಕರು ನಾವು ತಾನೇ ಅವ್ರನ್ನ ಕಲಿಬೇಕಾಗಿರೋದು, ಸರಿದಾರಿ ತರಬೇಕಾಗಿರೋದು. ಮಕ್ಕಳನ್ನ ಎತ್ತವರು ಮತ್ತೆ ಶಿಕ್ಷಕರು ಅವ್ರನ್ನ ಸರಿದಾರಿ ತರಲಿ ಇನ್ಯಾರು ತರ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮುಖಾಂತರ ಆದ್ರೆ ಮಕ್ಕಳು ಬಹಳಷ್ಟು ಉತ್ತಮವಾದಂತ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಶಾಲಾ ಶಿಕ್ಷಣದ ಮೂಲಕ ವ್ಯಾಲ್ಯೂ ಎಜುಕೇಶನ್ ಅನ್ನ ಇವತ್ತು 2025-26ನೇ ಸಾಲಿನಲ್ಲಿ ಸುಮಾರು ರಾಜ್ಯದ 1 ಲಕ್ಷ ಶಿಕ್ಷಕರುಗಳಿಗೆ ವಿವಿಧ ಹಂತದ ತರಬೇತಿಗಳಲ್ಲಿ PAB ತರಬೇತಿ ಇರ್ಬೋದು, TE ತರಬೇತಿ ಇರ್ಬೋದು, ಅದರಲ್ಲಿ ಮೌಲ್ಯ ಶಿಕ್ಷಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ತರಬೇತಿಯನ್ನು ಒಂದು ಮಟ್ಟಿಗೆ ಕೊಡಲಾಗಿದೆ. ಬಹಳಷ್ಟು ಜನಕ್ಕೆ ಇನ್ನೂ ಈ ತರಬೇತಿ ಸಿಕ್ಕಿಲ್ಲ. ಆದ್ರೆ ಈ ವರ್ಷ 2026-27ನೇ ಸಾಲಿಗೆ ಇದಕ್ಕೆ 1ರಿಂದ 10ನೇ ತರಗತಿವರೆಗೆ ಒಂದು ಸಿಲೆಬಸ್ ಅನ್ನ ಇಟ್ಬಿಟ್ರು. ರಾಜ್ಯ ಸರ್ಕಾರ ಬಹಳಷ್ಟು ಒಂದು ಮಹತ್ವಾಕಾಂಕ್ಷೆಯ ಉಪಕ್ರಮ ಅಂತ ಹೇಳಿ ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ನ ಕ್ರೋಢೀಕರಿಸಿ ಒಂದು 10 ಮುಖ್ಯ ಮೌಲ್ಯಗಳನ್ನಾಗಿ 1ರಿಂದ 10ನೇ ತರಗತಿ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ, ಅವರ ಆಸಕ್ತಿಗಳಿಗೆ ಅನುಗುಣವಾಗಿ
ಒಂದು ಫ್ರೇಮ್ ಅನ್ನ ರೆಡಿ ಮಾಡಿತು. ಅದರಲ್ಲಿ 10 ಕೋರ್ ವ್ಯಾಲ್ಯೂಗಳು, ಮುಖ್ಯವಾದಂತಹ ಮೌಲ್ಯಗಳು. ಅದರಲ್ಲಿ ಒಂದು ಗೌರವ ಅಂತ ಹೇಳಿ, ಎರಡನೇದು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಂತ ಹೇಳಿ, ಮೂರನೇದು ಭಾವನಾತ್ಮಕತೆ ಮತ್ತು ಸ್ಥಿತಿಸ್ಥಾಪಕತ್ವ, ನಂತರ ನಾಲ್ಕನೇದು ಅನುಭೂತಿ, ಐದನೇದು ವೈವಿಧ್ಯತೆ, ಸಮತೆ ಮತ್ತು ಒಳಗೊಳ್ಳುವಿಕೆ, ಆರನೇದು ಬಂದು ಜೆಂಡರ್ ಸಮಾನತೆ, ಏಳನೇದು ವೈಜ್ಞಾನಿಕ ಮನೋಭಾವ ಮತ್ತು ಸೃಜನಾತ್ಮಕತೆ, ಎಂಟನೇದು ಸುಸ್ಥಿರ ಜೀವನ ಪದ್ಧತಿ ಮತ್ತು ಪರಿಸರ ಜಾಗೃತಿ, ಒಂಬತ್ತನೇದು ನಾಗರಿಕ ಜವಾಬ್ದಾರಿ, ಹತ್ತನೇದು ಸುರಕ್ಷತೆ. ಈಗ ನಾವು ನೈತಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಇವೆರಡನ್ನು ಹೊರಗಚ್ಚಿ ನೋಡೋದಾದ್ರೆ, ನೈತಿಕ ಶಿಕ್ಷಣ ಏನ್ ಹೇಳ್ತತೆ, ನಾವು ನೀತಿವಂತರಾಗಿ ಬಾಳ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಇದ್ ಮಾಡ್ಬೇಕು ಮಾಡಬಾರ್ದು ಅಷ್ಟಕ್ಕೆ ಸೀಮಿತವಾಗಿ ಆ ನೈತಿಕ ಶಿಕ್ಷಣ ಇದ್ರೆ, ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಶನ್ ಅನ್ನುವಂಥದ್ದು ನಾವು ಯಾವ ರೀತಿ ವ್ಯಾಲ್ಯೂಬಲ್ ಲೈಫ್ ಲೀಡ್ ಮಾಡಬೇಕು ಅನ್ನುವಂಥದ್ದನ್ನ ಉತ್ತಮಸ್ಥರಾಗಿ ಉತ್ತಮ ಹವ್ಯಾಸಗಳನ್ನ ಹೊಂದಿ ಉತ್ತಮ ನಡೆನುಡಿಗಳನ್ನ ಹೊಂದುವುದ್ರ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೋಬೇಕು. ಮತ್ತೆ ನಮ್ಮ ಜೀವನದಲ್ಲಿ ಬರುವಂತ ಸಂಕಷ್ಟಗಳನ್ನ, ಸವಾಲುಗಳನ್ನ ನಾವು ತುಂಬಾ ಆಕ್ಟಿವ್ ಆಗಿ ಅದನ್ನ ಎದುರಿಸ್ಬೇಕಾಗಿದೆ. ಸಮಸ್ಯೆಗಳಿಗೆ ನಾವು ಎದುರಿ ಹೋಗೋದಲ್ಲ, ಸಮಸ್ಯೆಗಳನ್ನು ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬರಬೇಕಾಗಿದೆ. ಮತ್ತೆ ಪರಸ್ಪರ ಇನ್ನೊಬ್ಬರ ಬಗ್ಗೆ ಪ್ರೀತಿ, ವಿಶ್ವಾಸ, ಏಕತೆ ಏನೆಲ್ಲ ಹೇಳ್ತೀವಲ್ಲ ಇಂಥ ವಿಚಾರಗಳು, ಮತ್ತೆ ವೈಜ್ಞಾನಿಕ ಮನೋಭಾವ, ವಿಶೇಷವಾಗಿ ಇವತ್ತು ಏಕೆ, ಏನು, ಹೇಗೆ, ವೈ, ವೆನ್, ವೇರ್, ಹೌ ಅನ್ನುವಂತ ಏನು ಪ್ರಶ್ನಿಸುವಂತ ಮನೋಭಾವ ಇದೆಯಲ್ಲ, ಇದನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ನಾವು ಯಾವುದೇ ಒಂದು ವಿಚಾರವನ್ನ ಪ್ರಶ್ನಿಸದೆ, ವಿಶ್ಲೇಷಿಸದೆ, ತರ್ಕಿಸದೆ ನಾವು ಅದಕ್ಕೆ ಮಾರುವಂಗಿಲ್ಲ, ಅದು ಒಪ್ಕೊಳ್ಳಂಗಿಲ್ಲ. ಅದು ಯಾವುದೇ ವಿಚಾರ ಆಗಿದ್ರು ಕೂಡ, ಯಾವುದೇ ಹಂತದಲ್ಲಾದ್ರೂ ಕೂಡ ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ವಿಚಾರಗಳನ್ನ ಹಂಚಿಕೊಳ್ಳಲಾಗಿದೆ. ಮತ್ತೆ ಸುಸ್ಥಿರ ಜೀವನ ಪದ್ಧತಿ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ. ಪರಿಸರ ಜಾಗೃತಿ, ಸುಸ್ಥಿರ ಪದ್ಧತಿ, ಜೀವನ ಪದ್ಧತಿ ಅಂತಂದ್ರೆ ನಮ್ಮ ಸಸ್ಟೈನಬಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ನಮಗೆ ಒಂದಿಷ್ಟು ನಮ್ಮ ನೆರೆಹೊರೆಯ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಕಾಳಜಿ ಬೇಕಾಗಿದೆ. ಪರಿಸರವನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಪರಿಸರವನ್ನ ನಾವು ಹಾಳು ಮಾಡಬಾರ್ದು. ಪರಿಸರವನ್ನ ಹಾಳು ಮಾಡಿದ್ರೆ ಅದರ ನೇರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಘೋರವಾದಂತಹ ಕಠೋರ ದಿನಗಳನ್ನ ನಾವು ಎದುರಿಸಬೇಕಾಗುತ್ತೆ ಅಂತ ಒಂದು. ಆನಂತರ ಇಲ್ಲಿ ನಮ್ಗೆ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಸಂಪತ್ತಿದೆ. ಅದು ವನ ಸಂಪತ್ತಿರ್ಬೋದು, ಅಥವಾ ಪ್ರಕೃತಿ ಸಂಪತ್ತಿರ್ಬೋದು, ಅಥವಾ ಭೂಮಿಗಳಲ್ಲಿ ಸಿಗುವಂತ ಸಂಪತ್ತಿರ್ಬೋದು, ಎಲ್ಲ ಶಕ್ತಿ ಅಂತೀವಿ, ಶಕ್ತಿಯ ಮೂಲಗಳು ಅಂತೀವಿ. ಅದು ನೀರು ಇರ್ಬೋದು, ಇಂಧನ ಇರ್ಬೋದು, ಅಂಥದ್ದೆಲ್ಲವನ್ನೂ ಕೂಡ. ಆಮೇಲೆ ಮತ್ತೆ ಅದರಲ್ಲಿ ನಾವು ಕೆಲವೊಂದು ಶಕ್ತಿಗಳು ಅಂತಂದ್ರೆ ಮುಗಿದು ಹೋಗುವ ಸಂಪನ್ಮೂಲಗಳು, ಮುಗಿದಿರುವಂತ ಸಂಪನ್ಮೂಲಗಳು, ಮತ್ತು ನವೀಕರಣ ಮಾಡಲಾಗದ ಸಂಪನ್ಮೂಲಗಳು, ನವೀಕರಣ ಮಾಡಬಹುದಾದ ಸಂಪನ್ಮೂಲಗಳು, ಈ ರೀತಿ ನಾವು ನಡೆಸ್ತಾ ಹೋಗ್ತೀವಿ. ಇಂಥವುಗಳನ್ನ ನಾವ್ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ನಾವು ಇದನ್ನ ಹೆಂಗ್ ಬೇಕೋ ಹಂಗೆ ನಾವು ಬಳಕೆ ಮಾಡ್ಕೊಂತ ಹೋದ್ರೆ, ಅದು ವಸ್ತು ಆಗಿರ್ಲಿ, ಅದು ಯಾವುದೇ ಒಂದು ವಿಚಾರ ಆಗಿರ್ಲಿ, ಅದನ್ನ ನಮ್ಗೆ ಯಾವ ರೀತಿ ಬಳಸ್ಬೇಕೋ ಆ ರೀತಿ ಬಳಸಿದ್ರೆ ಮಾತ್ರ ಅದು ಉಪಯೋಗ ಬರುತ್ತೆ. ಅದರ ನಾವು ಅರಿವಿಲ್ದಂಗೆ, ನಾವು ಉದಾಸೀನದಿಂದ, ಆಲಸ್ಯತನದಿಂದ ನಾವು ಹೆಂಗ್ ಬೇಕೋ ಹಂಗೆ ವರ್ತಿಸದೆ ಆದ್ರೆ ಮುಂದೊಂದ್ ದಿವಸ ಈ ಸಂಪನ್ಮೂಲಗಳು ನಮಗೆ ಸರ್ವನಾಶ ಆಗ್ತವೆ, ಸಂಪನ್ಮೂಲಗಳು ಸಿಗಲ್ಲ ಅನ್ನೋಂಥದ್ದು ಕೂಡ ನಾವಿಲ್ಲಿ ನೋಡ್ಬೇಕಾಗಿದೆ ಸರ್. ಇಲ್ಲಿ ಸುಮಾರು 10 ಕೋರ್ ವ್ಯಾಲ್ಯೂಗಳಿಗೆ, ಪ್ರತಿ ಒಂದು ಕೋರ್ ವ್ಯಾಲ್ಯೂಗಳಿಗೂ ಕೂಡ ಒಂದೊಂದು, ಎರಡೆರಡು ಅಥವಾ ಮೂರು ಸಬ್ ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ. ಮುಖ್ಯ ಮೌಲ್ಯಗಳಿಗೆ ಉಪಮೌಲ್ಯಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಗೌರವ ಅನ್ನುವಂಥ ಒಂದು ಮುಖ್ಯ ಮೌಲ್ಯಕ್ಕೆ, ರೆಸ್ಪೆಕ್ಟ್ ಅನ್ನೋದಕ್ಕೆ, ನೆಕ್ಸ್ಟ್ ಅದಕ್ಕೆ ಉಪಮೌಲ್ಯವಾಗಿ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿ, ಆನಂತರ ಮತ್ತೊಂದು ಸಹಪಾಠಿಗಳಿಗೆ ಗೌರವ, ರೆಸ್ಪೆಕ್ಟ್ ಫಾರ್ ಪೀರ್ಸ್ ಅಂತ ಹೇಳಿ. ಈ ರೀತಿ ಗೌರವ ಅಂತ ಅಂದಾಗ ಇಲ್ಲಿ ನಾವು ಮೊದಲನೇದಾಗಿ ಗೌರವ ಅಂತಂದ್ರೆ ನಾವೇನ್ ಅಂದ್ಕೊಂಡಿದ್ವಿ, ನಮ್ ಬಗ್ಗೆ ನಾವು ಗೌರವಿಸ್ಬೇಕು. ಸೆಲ್ಫ್ ರೆಸ್ಪೆಕ್ಟ್ ನಮಗೆ ಇರಬೇಕು. ನಮ್ಮ ಬಗ್ಗೆನೆ ನಾವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ, ನಮ್ಮ ಸಾಮರ್ಥ್ಯವನ್ನ ನಾವು ಹೊರಗೆಚ್ಕೊಂಡಿಲ್ಲ ಅಂದ್ರೆ, ನನ್ನ ಕೈಲಿ ಆಗಲ್ಲ, ನಾನು ಮಾಡಕ್ಕಾಗಲ್ಲ ಅನ್ನೋಂಥ ಭಾವನೆ ಬಂತು ಅಂದ್ರೆ ನಾವು ಆತ್ಮಗೌರವ, ಆತ್ಮಾಭಿಮಾನ ಇಲ್ದಂಗೆ ಆಗ್ತೀವಿ. ಹಾಗಾಗಿ ನಾವು ಫಸ್ಟ್ ನಮ್ಮ ಬಗ್ಗೆ ನಮಗೆ ಒಂದು ಆತ್ಮವಿಶ್ವಾಸ, ದೃಢತೆ ಅನ್ನೋಂಥದ್ದು ಇರಬೇಕು. ಅದೇ ರೀತಿ ನಾವು
ಬೇರೆಯವರಿಗೂ ಕೂಡ ಗೌರವಿಸುವಂಥದ್ದು, ನೆರೆಹೊರೆಯವರಿಗೆ, ಸ್ನೇಹಿತರಿಗೆ, ಗುರು ಹಿರಿಯರಿಗೆ, ತಾಯಿ ತಂದೆಗಳಿಗೆ, ಬರೀ ವ್ಯಕ್ತಿಗಳಿಗೆಲ್ಲ, ವಸ್ತುಗಳಿಗೂ ಕೂಡ ನಾವು ತಿನ್ನುವಂತ ಅನ್ನ ಇರಬಹುದು, ನಾವು ಹತ್ಕೊಂಡು ಓಡಾಡಂತ ಬಸ್ಸು, ಸಾರ್ವಜನಿಕ ಸಂಪರ್ಕಕ್ಕೆ ಇರುವಂತ ಪಬ್ಲಿಕ್ ಏನು ಟ್ರಾನ್ಸ್ಪೋರ್ಟ್ ಇರುವಂತದ್ದು ಇರ್ಬೋದು, ಅವನ್ನೆಲ್ಲವೂ ಕೂಡ ನಾವು ಚೆನ್ನಾಗಿ ಬಳಸಬೇಕು ಅಂತ ಹೇಳಿ. ಆಮೇಲೆ ಶಾಲೆ ಕಾಲೇಜುಗಳು ಇರುವಂತ ಅಲ್ಲಿಯ ಫರ್ನಿಚರ್ ಇರ್ಬೋದು, ಪುಸ್ತಕಗಳಿರ್ಬೋದು, ಲೈಬ್ರರಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಸಾರ್ವಜನಿಕ ಸ್ಥಳಗಳಿರ್ಬೋದು, ಉದ್ಯಾನಗಳಿರ್ಬೋದು, ಅವನ್ನೆಲ್ಲ ಗೌರವಿಸ್ಬೇಕು ನಾವು. ನಾವು ಅವನ್ನ ಗೌರವಿಸ್ತಿದ್ರೆ ಮುಂದೊಂದು ದಿವಸ ನಮಗೆ ಕೇಡುಗಾಲ ಅನ್ನುವಂಥದ್ದನ್ನ ನಾವು ಅರಿಯಂಗಿಲ್ಲ. ಇದನ್ನ ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೇ ನಾವು ಗೌರವಿಸೋದನ್ನ ಕಲಿಬೇಕು. ಅದು ಗೌರವ ಅಂತ ಅಂದಾಗ ಉದಾಹರಣೆಗೆ ತಂದೆ ತಾಯಿಗಳಿಗೆ ನಾವು ಗೌರವವನ್ನ ಇವತ್ತು ಮಕ್ಕಳು ಬಹಳಷ್ಟು ಜನ ಕೊಡ್ತಾ ಇಲ್ಲ. ಸಣ್ಣ ವಯಸ್ಸಿಗೆ ಈ ಮೊಬೈಲ್ ಗೀಳಿಗೆ ಒಳಗಾಗಿರೋಂಥ ಮಕ್ಕಳು ತಂದೆ ತಾಯಿ ಏನಾದ್ರು ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಊಟ ಬಿಡ್ತೀವಿ, ಮನೆ ಬಿಟ್ಟು ಹೋಗ್ತೀವಿ, ಪ್ರಾಣ ಕಳ್ಕೊಳ್ತೀವಿ ಅಂತಾರೆ. ಇಂಥ ಸಂದರ್ಭಗಳಿದಾವೆ. ಆಮೇಲೆ ಯಾವ ರೀತಿ ತಂದೆ ತಾಯಿಗಳ ಜೊತೆಗೆ ನಾವು ವರ್ತಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಗುರು ಹಿರಿಯರ ಹತ್ರ ನಡ್ಕೊಳ್ಳೋ ರೀತಿ ನೀತಿ ಗೊತ್ತಿಲ್ಲ. ಇವತ್ತು ಎಳೆ ವಯಸ್ಸಿಂದಲೇ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೀವಿ. ಸಣ್ಣ ವಯಸ್ಸಿಂದಲೇ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕಲಿಸ್ಬೇಕು. ಆ ಸಂಸ್ಕಾರ ಇದ್ರೆ ಮಾತ್ರ ಆ ಮನುಷ್ಯ ಅವನು ಮುಂದೆ ಒಬ್ಬ ಉತ್ತಮ ನಾಗರಿಕನಾಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಆಮೇಲೆ ಪ್ರಾಮಾಣಿಕತೆ ಮತ್ತೆ ನಾವು ಬಹಳ ಮಾತಾಡ್ತೀವಿ, ಆನೆಸ್ಟ್ ಆಗಿ ವರ್ತಿಸಲ್ಲ. ಆನೆಸ್ಟಿ ಬಗ್ಗೆ ಮಾತಾಡ್ತೀವಿ, ಆನೆಸ್ಟ್ ಆಗಿ ವರ್ತಿಸಲ್ಲ. ಅದು ಆಗ್ಬಾರ್ದು. ಮೊದಲು ನಾವು ಶಿಕ್ಷಕರಾದಂಥವ್ರು, ನಾವು ದೊಡ್ಡವರು, ನಾವು ತಂದೆ ತಾಯಿಗಳು, ನಾವು ಪೋಷಕರು, ನಾವು ಸತ್ಯವಂತರಾಗ್ಬೇಕು, ಪ್ರಾಮಾಣಿಕರಾಗ್ಬೇಕು, ನೇರ ನುಡಿಯವರಾಗ್ಬೇಕು, ನುಡಿದಂತೆ ನಡೆಯುವಂತವರಾಗ್ಬೇಕು. ನೋಡಿ, ಬಸವಣ್ಣವರೆಲ್ಲ ಒಂದ್ ಕಡೆ ಹೇಳ್ತಿದ್ರು, ನಾವು ಮುಂಚೆ ಎಲ್ಲ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನುವಂತಿರಬೇಕು, ನುಡಿಯೊಳಗಾಗಿ ನಡೆಯುತ್ತಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಈ ರೀತಿಯಲ್ಲಿ ಹೇಳ್ತಿದ್ವಿ. ಇದು ಕೇವಲ ಮಕ್ಕಳಿಗೆ ಮಾತ್ರ ಇದು ಸೀಮಿತ ಅಲ್ಲ, ದೊಡ್ಡವರು ನಮಗೆ ವ್ಯಾಲ್ಯೂಸ್ ನಾವು ಮಕ್ಕಳಿಗೆ ತುಂಬೋದು ಅಷ್ಟೇ ಅಲ್ಲ, ನಮ್ಮಲ್ಲಿ ವ್ಯಾಲ್ಯೂಸ್ ಇರಬೇಕು. ಬದುಕನ್ನ ಕಟ್ಕೊಳ್ಬೇಕು. ನಮ್ಮ ನಡುನುಡಿಯನ್ನ ಮಕ್ಕಳು ಗಮನಿಸ್ತಿರ್ತಾರೆ. ಹಾಗಾಗಿ ನಾವು ಮಿತಭಾಷಿಗಳಾಗಿ ನಾವು ಅನ್ಯರೊಂದಿಗೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ನಮ್ಮ ಒಂದು ಏನು ಬದುಕು ಚೆನ್ನಾಗಿರ್ತತೆ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಾವು ಕೆಲಸ ಮಾಡುವಂತ ಜಾಗ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ನಮ್ಗೆ ಆಕರ್ಷಣೆ ಆಗ್ತಾರೆ. ಆ ನಿಟ್ಟಿನಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಬೇಕು. ಆಮೇಲೆ ಭಾವನಾತ್ಮಕತೆ ಮತ್ತು ಸ್ಥಿತಿಸ್ಥಾಪಕತ್ವ. ಮಕ್ಕಳಿಗೆ ಅವ್ರಿಗೂ ಭಾವನೆಗಳಿದಾವೆ, ಫೀಲಿಂಗ್ಸ್ ಇದಾವೆ. ಒಂದ್ಸರಿ ಬೇಸರ ಆಗುತ್ತೆ, ಒಂದ್ಸರಿ ನೋವಾಗುತ್ತೆ, ಒಂದ್ಸರಿ ದುಃಖ ಆಗುತ್ತೆ, ಒಂದ್ಸರಿ ಖುಷಿ ಆಗುತ್ತೆ. ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಮಕ್ಕಳಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತವೆ. ಖುಷಿ ಆದಾಗ ಚೆನ್ನಾಗೇ ಇರ್ತಾನೆ, ಆದ್ರೆ ದುಃಖ ಏನಾರ ಆದಾಗ, ಸಿಟ್ಟು ಬಂದಾಗ ಅವನು ಏನೋ ಅಚಾತುರ್ಯನ ಮಾಡಕ್ ಹೋಗ್ತಾನೆ. ಅಥವಾ ಪರೀಕ್ಷೆಗಳಲ್ಲಿ ಫೇಲ್ ಆದ್ವಿ, ಮಾರ್ಕ್ಸ್ ಕಡಿಮೆ ತಗೊಂಡ್ರು, ಅಥವಾ ಟಿವಿ ನೋಡ್ಬೇಡ ಅಂತ ಅಂದಿದ್ದಕ್ಕೆ, ಮೊಬೈಲ್ ಕೊಡ್ದಿದ್ದಕ್ಕೆ, ಬೈಕ್ ಕೊಡ್ದಿದ್ದಕ್ಕೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದೆಲ್ಲ ನಾವು ನೋಡಿದೀವಿ. ನಮ್ಗೆ ಸುಖ ಇರ್ಲಿ, ಕಷ್ಟ ಇರ್ಲಿ, ಎಂಥ ಸಂದರ್ಭದಲ್ಲೂ ಕೂಡ ನಾವು ಸ್ಥಿತಿಸ್ಥಾಪಕತ್ವವನ್ನ ಕಾಪಾಡ್ಕೋಬೇಕು. ಎಂತ ಸೋಲ್ ಬಂದ್ರು ಕೂಡ ಅದನ್ನ ಮೆಟ್ಟಿ ನಿಂತು ಪುಟಿದೆದ್ದು ನಮ್ಮ ತನವನ್ನ ನಾವು ಬಿಟ್ಕೊಡ್ದಂಗೆ ನಾವು ಜೀವನವನ್ನ ಮಾಡೋದನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳಿ. ಆಮೇಲೆ ಅನುಭೂತಿ, ಸಹಕಾರ, ಸಹಾಯ, ಬೇರೆಯವ್ರ ಬಗ್ಗೆ ಕರುಣೆ, ಇವೆಲ್ಲ ಇರಬೇಕು. ಕರುಣೆ ಅಂತ ಅಂದ್ರೆ ಅದು ಕೇವಲ ಭಾವನೆ ಅಷ್ಟೇ ಅಲ್ಲ, ನಮ್ಮ ಕೃತಿಯಲ್ಲೂ ಕೂಡ ಇರಬೇಕು. ಈಗ ಯಾರಿಗೆ ಯಾವ ರೀತಿಯ ಸಹಾಯದ ಅವಶ್ಯಕತೆ ಇದೆಯೋ ಅದನ್ನು ಮಾಡ್ಬೇಕು. ಯಾರ ವಿಶೇಷ ಚೇತನ ಇದ್ದಂಥವನಿಗೆ ನಾವು ಅಯ್ಯೋ ಪಾಪ ಅಂದ್ರೆ ಆಗ್ಲಿಲ್ಲ, ಬಸ್ನಲ್ಲಿ ಹೋಗ್ಬೇಕಾರೆ ಅವನು ಯಾರೋ ಒಬ್ಬ ವಿಶೇಷ ಚೇತನ ನಿಂತ್ಕೊಂಡಿರ್ತಾನೆ, ಅವನ್ ನೋಡಿ ಅಯ್ಯೋ ಪಾಪ ನಾವು ಆರಾಮಾಗಿ ಸೀಟ್ ಮೇಲೆ ಕುತ್ಕೊಂಡ್ರೆ ಆಗ್ಲಿಲ್ಲ, ಆತನಿಗೆ ಅವಕಾಶಗಳನ್ನು ಕೊಡ್ಬೇಕು. ಅಯ್ಯೋ ಅನ್ನೋದಕ್ಕೆ ಬದಲಾಗಿ ಅದು ಅಯ್ಯೋ ಅನ್ನೋದು ಮನಸ್ಸಲ್ಲಿ ಇರಲಿ, ನಾವು ಅವನಿಗೆ ಅವಕಾಶವನ್ನು ಕೊಡ್ಬೇಕು. ಅದು ನಮ್ಮ ನಿಜವಾದಂತ ಮಾನವೀಯತೆ ಅನ್ನುವಂಥದ್ದು. ಈ ರೀತಿ ನಮ್ಮ ಸಮಾಜದಲ್ಲಿ ವೈವಿಧ್ಯಮಯವಾದಂತ ಜನರನ್ನು ನೋಡ್ತೀವಿ. ಹೆಣ್ಣು, ಗಂಡು, ತೃತೀಯ ಲಿಂಗಿ, ಆಮೇಲೆ ಶ್ರೀಮಂತ, ಬಡವ, ನಂತರ ಬೇರೆ ಬೇರೆ ರೀತಿಯ ಉದ್ದನೆಯ ವ್ಯಕ್ತಿಗಳು, ಕುಳ್ಳನೆಯ ವ್ಯಕ್ತಿಗಳು, ದಪ್ಪ, ತೆಳ್ಳ, ಇವೆಲ್ಲ ನೋಡ್ತೀವಿ. ನಾವು ಯಾವುದೇ ಸಂದರ್ಭದಲ್ಲ ನಮ್ಮ ಮಕ್ಕಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆನೂ ಕೂಡ ವಿಶ್ವಾಸದಿಂದ, ಯಾರಿಗೂ ಕೂಡ ಕೀಳಿರಿಮೆ ಆಗದಂಗೆ ಅಥವಾ ಯಾರನ್ನು ಕೂಡ ಅಲ್ಲಗಳಿಯದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅನ್ನೋಂಥ ವಿಚಾರ. ಆಮೇಲೆ ಎಲ್ರು ಕೂಡ ಒಂದಾಗಿ ಇರೋವಂಥದ್ದು, ಜಾತಿ, ಧರ್ಮ, ಭಾಷೆ ಇವ್ಯಾವುದು ನಮಗೆ ಬೇಡ, ನಾವೆಲ್ಲರೂ ಮನುಷ್ಯರು.
ನಾವೆಲ್ಲರೂ ಮನುಷ್ಯರು, ಮನುಷ್ಯತ್ವದಿಂದ ಹ್ಯೂಮನ್ ಬೀಯಿಂಗ್ ಇರಬೇಕಷ್ಟೇ, ಮಾನವೀಯತೆ ಇರಬೇಕು, ಮಾನವೀಯ ವ್ಯವಹಾರಗಳನ್ನು ನಾವು ನಡೆಸಬೇಕು. ಈ ರೀತಿ ಇವೆಲ್ಲವುದ್ರ ಜೊತೆಗೆ ಇನ್ನೊಂದು ನಾಗರಿಕ ವೈಜ್ಞಾನಿಕ ಮನೋಭಾವನು ಕೂಡ ಹೇಳಿದೆ, ಸುಸ್ಥಿರ ಜೀವನ ಪದ್ಧತಿ ಅಂತ ಹೇಳ್ದೆ. ಜೊತೆಗೆ ಇನ್ನೊಂದೇನು ಅಂದ್ರೆ ನಾಗರಿಕ ಜವಾಬ್ದಾರಿ, ಸಿವಿಕ್ ಸೆನ್ಸ್ ಅಂತ ಹೇಳಿ, ಅಥವಾ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ನಾವು ನಾಗರಿಕರಂತೆ ವರ್ತಿಸೋದಿಲ್ಲ. ಒಂದೊಂದ್ಸರಿ ನಾವ್ ಹೆಂಗೆಂಗೋ ವರ್ತಿಸ್ತೀವಿ. ನಾವು ನಮ್ಮ ಮನೆಯಲ್ಲಿ ಯಾವ್ದೋ ಪ್ರಾಣಿಗಳಿರ್ತವೆ, ಪ್ರಾಣಿಗಳ ಜೊತೆಗೆ ನಾವು ಪ್ರೀತಿಯಿಂದ ಇರೋರು ಅಷ್ಟು ಪ್ರಮಾಣದಲ್ಲಿ ನಮ್ಮ ಎತ್ತ ತಂದೆ ತಾಯಿಗಳ ಜೊತೆಗೆ ವರ್ತಿಸಲ್ಲ. ವಯಸ್ಸಾದರನ್ನ, ವಯೋವೃದ್ಧರನ್ನ ಅಥವಾ ಕಾಯಿಲೆ ಬಿದ್ದರನ್ನ ನಾವು ನೀಟಾಗಿ ನೋಡ್ಕೊಳ್ಳಲ್ಲ. ಅಂತ ಒಂದು ಮನೋಭಾವ ಇರೋಂಥವ್ರನ್ನು ನಾವು ನೋಡ್ತೀವಿ. ಅದು ಈ ಸಣ್ಣ ವಯಸ್ಸಿಂದಲೇ ಮಕ್ಕಳಿಗೆ ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ, ಉದಾಹರಣೆಗಳ ಮೂಲಕ ಮನಸ್ಸನ್ನ ಅರಳಿಸಬೇಕು. ಮತ್ತು ಅವರಿಗೆ ಆ ರೀತಿ ಅಂತವರಿಗೆ ಸಹಾಯವನ್ನು ಮಾಡುವಂತ ಒಂದು ಮನೋಭಾವ ಈ ಸಣ್ಣ ವಯಸ್ಸಿಂದಲೇ ಬರೋ ರೀತಿಯಲ್ಲಿ ನಾವು ಸಿಟಿಜನ್ ಅಂತೀವಿ. ಯಾರಿಗೆ ಸಿಟಿಜನ್ ಅಂತೀವಿ? ಯಾರಲ್ಲಿ ನಾಗರಿಕತೆ ಇದೆಯೋ ಅವರಿಗೆ ಅಂತೀವಿ. ನಾವೆಷ್ಟೆಲ್ಲ ವಿದ್ಯಾವಂತರಾಗಿರ್ತೀವಿ, ಒಳ್ಳೆ ಹುದ್ದೆಯಲ್ಲಿ ಇರ್ತೀವಿ, ಏನ್ ಮಾಡಬಾರ್ದು ಅಂತ ಇರ್ತದ ಅಂತದನ್ನ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಇದು ಒಳ್ಳೇದಲ್ಲ. ನಾವೇನ್ ಮಾಡ್ತೀವೋ ಅದನ್ನೇ ನಮ್ಮ ಮಕ್ಳು ಮಾಡ್ತಾರೆ. ನಮ್ಮನ್ನ ಅವರು ಪೂರ್ತಿ ನೋಡ್ತಿರ್ತಾರೆ. ನಮ್ಮ ಮೇಷ್ಟ್ರು ಮಾಡಿದ್ರು ನಾನು ಅದನ್ನೇ ಮಾಡನ್ ಬಿಡು, ಅವ್ರು ಮಾಡಿದ್ ತಪ್ಪಲ್ಲ ಅಂದ್ರೆ ನಾನ್ ಮಾಡಿದ್ದು ತಪ್ಪಲ್ಲ, ಅನಾಗರಿಕರಂತೆ ನಾವು ವರ್ತಿಸಬಾರ್ದು ಅನ್ನೋಂಥದ್ದು. ಮತ್ತೆ ಕೊನೆಯದಾಗಿ ಸುರಕ್ಷತೆ ಅಂತ ಹೇಳ್ತಾನೆ ಸರ್, ಸೇಫ್ಟಿ ಬಗ್ಗೆ ಹೇಳ್ತಾನೆ. ಇಲ್ಲಿ ಸುರಕ್ಷತೆ ಅಂದ್ರೆ ವೈಯಕ್ತಿಕವಾದಂತ ಸುರಕ್ಷತೆ ಇದೆ. ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳು ಅಷ್ಟೇನೆ, ಗಂಡು ಮಕ್ಕಳು ಅಷ್ಟೇನೆ, ಎಲ್ಲರಿಗೂ ಕೂಡ ಶಾಲೆಯಲ್ಲಿ ಸುರಕ್ಷತೆ ಇರಬೇಕು. ಶಾಲೆಯಲ್ಲಿ ಸುರಕ್ಷತೆ ಅಷ್ಟೇ ಅಲ್ಲದೆ ಹೊರಗೆ, ಶಾಲೆಯಿಂದ ಹೊರಗೆ ಸಮಾಜದಲ್ಲಿರ್ಬೋದು, ಮನೆಯಲ್ಲೂ ಕೂಡ ಇರ್ಬೋದು. ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಇವತ್ತು ಯಾವ್ದು ಬ್ಯಾಡ್ ಟಚ್, ಯಾವ್ದು ಗುಡ್ ಟಚ್ ಅಂತ, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು. ನಮ್ಮ ಮೇಲೆ ಯಾವುದೇ ರೀತಿ ಅನ್ಯಾಯ ಆದ್ರೆ ಅದನ್ನ ನಾವು ಹಾಗೆ ಸಹಿಸ್ಕೋಬಾರ್ದು. ಎಂಥದೇ ಸಂದರ್ಭ ಬಂದಾಗ್ಲೂ ಕೂಡ ಅವ್ರದನ್ನ ಪ್ರತಿಭಟಿಸ್ಬೇಕು, ಹೋರಾಡಬೇಕು, ಅದನ್ನ ಎದುರಿಸ್ಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ಇಂಥ ಏನು ದೌರ್ಜನ್ಯಗಳಿಗೆ ನಾವು ಒಳಗಾಗಂಥದ್ದು ಅಥವಾ ಯಾವ್ದೋ ಭಯ, ಹೆದರಿಕೆ ಇಂದ ನಾವು ಸುಮ್ಮನಿರೋ ಅಂಥದ್ದು ಆಗ್ಬಾರ್ದು. ಮಕ್ಕಳಿಗೆ ಆ ಬಗ್ಗೆ ನಾವು ಧೈರ್ಯವಾಗಿ ಮಾತಾಡೋಂಥ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಯಾರಾದ್ರೂ ಮಕ್ಕಳು ಇಂಥದ್ದು ಏನಾದ್ರು ಕಂಡು ಬಂದಾಗ ಅಥವಾ ಯಾವುದೇ ಪ್ರಶ್ನೆ ಬಂದಾಗ, ಮಗು ಏನಾರ ಕೇಳಕ್ ಬಂದಾಗ, ನಾವು ಟೀಚರ್ ಆದ್ರೆ ಸುಮ್ಮನೆ ಕೂತ್ಕೊಳ್ಳೋ, ನಿನಗೆ ಗೊತ್ತಿಲ್ಲ, ಯಾರ ಹತ್ರ ಹೇಳ್ಬೇಡ, ಹಾಗೆ ಹೀಗೆ ಅಂದ್ಬಿಟ್ರೆ ಆ ಮಕ್ಕಳು ಮನ್ಸು ಅದು ಏನು ಅದು ಮುದುಡಿ ಹೋಗ್ಬಿಡ್ತದೆ. ಅವ್ರಿಗೆ ಅವಕಾಶವನ್ನ ಕೊಡ್ಬೇಕು, ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕು ಅಂತ. ಆಮೇಲೆ ಆಹಾರ ಸುರಕ್ಷತೆ ಅಂತ ಇದೆ, ಫುಡ್ ಸೇಫ್ಟಿ ಬಗ್ಗೆನೂ ಕೂಡ ಇದೆ. ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಒಂದು ಪರಿಪೂರ್ಣ ಆಹಾರ ಅಂತ ಅನ್ಬೇಕಾರೆ, ಕಂಪ್ಲೀಟ್ ಫುಡ್ ಅನ್ಬೇಕಾರೆ ಅದ್ರಲ್ಲಿ ಏನೇನ್ ಇರ್ಬೇಕು. ಸೊಪ್ಪು ತರಕಾರಿಗಳನ್ನ ಊಟ ಮಾಡೋದೇ ಇಲ್ಲ ಮಕ್ಕಳು. ಬಿಸಿ ಊಟದಂತ ಸಂದರ್ಭದಲ್ಲಿ ನಾವೆಲ್ಲ ಸಾಕಷ್ಟು ನೋಡಿದೀವಿ. ಎಲ್ಲ ತೆಗ್ದು ಸೈಡ್ಗೆ ಇಡ್ತಾರೆ. ಒಂದು ಕರಿಬೇವಿನ ಸೊಪ್ಪನ್ನು ತೆಗೆದಿಡ್ತಾರೆ, ಈರುಳ್ಳಿನೂ ಕೂಡ ತೆಗೆದಿಡ್ತಾರೆ, ಟೊಮೊಟೊನು ತೆಗೆದಿರ್ತಾರೆ, ಎಲ್ಲ ತರಕಾರಿಗಳನ್ನು ತೆಗೆದಿಡ್ತಾರೆ ಮಕ್ಕಳು. ಆ ಮಕ್ಕಳಿಗೆ ಈ ಸೊಪ್ಪು ತರಕಾರಿಗಳಲ್ಲಿರುವಂತ ವಿಟಮಿನ್, ಹಣ್ಣುಗಳಲ್ಲಿರುವಂತ ವಿಟಮಿನ್ ಬಗ್ಗೆ ಇರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ ಬಗ್ಗೆ ಇರ್ಬೋದು, ಅಥವಾ ಲಿಪಿಡ್ ಬಗ್ಗೆ ಇರ್ಬೋದು, ಕ್ಯಾಲ್ಸಿಯಂ ಬಗ್ಗೆ, ಪ್ರೋಟೀನ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಟ್ರೆ ಎಷ್ಟು ಪ್ರಮಾಣದ ತಿನ್ಬೇಕು, ಹೆಂಗ್ ತಿನ್ಬೇಕು, ಯಾವುದನ್ನ ಯಾವ ರೀತಿ ತಿನ್ಬೇಕು, ಆ ಒಂದು ಆಹಾರ ಸುರಕ್ಷತೆನೂ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಮಕ್ಕಳು ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ತುತ್ತಾಗುವಂಥದ್ದು ಇವೆಲ್ಲವೂ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನೊಂದು ರಸ್ತೆ ಸುರಕ್ಷತೆ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ಟ್ರಾಫಿಕ್ ಸೆನ್ಸ್, ಈ ಟ್ರಾಫಿಕ್ ರೂಲ್ಸ್ ಬಗ್ಗೆ, ರಸ್ತೆ ನಿಯಮಗಳ ಬಗ್ಗೆ, ರಸ್ತೆಯಲ್ಲಿ ಹೆಂಗೆ ನಾವು ಅಡ್ಡಾದಿಡ್ಡಿಯಾಗಿ ಓಡಾಡಬಾರ್ದು, ರಸ್ತೆ ಎಡಬದಿಯಲ್ಲಿ ಫುಟ್ಪಾತ್ ಅಲ್ಲಿ ನಾವು ಚಲಿಸ್ಬೇಕು. ನಗರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಾದ್ರೂ ಕೂಡ ರಸ್ತೆಯಲ್ಲಿ ಎಡಭಾಗದಲ್ಲಿ ನಾವು ಹೋಗ್ಬೇಕು. ಆನಂತರ ಮತ್ತೆ ಏನು ರಸ್ತೆಯ ನಿಯಮಗಳನ್ನ ನಾವು ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅತಿ ವೇಗವಾಗಿ ಓಡಿಸೋಂಥದ್ದು ಅಥವಾ ಹೆಲ್ಮೆಟ್ ಇಲ್ಲದೆ ನಾವು ಓಡಿಸೋಂಥದ್ದು, 3 ಜನ 4 ಜನ ಹತ್ಕೊಂಡು ಹೋಗೋವಂಥದ್ದು. ಆಮೇಲೆ ಅಪ್ರಾಪ್ತ ವಯಸ್ಕರು ಈ ಮೋಟರ್ ಬೈಕು ಅಥವಾ ಕಾರು ಇವನ್ನೆಲ್ಲ ಓಡಿಸಿ ಅನಾಹುತ ಮಾಡಿ ತಂದೆ ತಾಯಿಗಳಿಗೆ ಸಾಕಷ್ಟು ಪ್ರಮಾಣದ ಹಾನಿ ಮಾಡೋಂಥದ್ದು ಇವೆಲ್ಲವೂ. ಆಮೇಲೆ ಮದ್ಯಪಾನ ಮಾಡಿ
ಗಾಡಿಗಳನ್ನ ಓಡಿಸ್ತಿರ್ತಾರೆ. ಅಂತ ಸಂದರ್ಭದಲ್ಲೂ ಮಕ್ಕಳು ಎಚ್ಚರಿಕೆಯಿಂದ ಇರೋ ಬಗ್ಗೆ ಇವೆಲ್ಲವೂ ಕೂಡ, ಜೀಬ್ರಾ ಕ್ರಾಸಿಂಗ್ ಅಂದ್ರೆ ಯಾವುದು, ಟ್ರಾಫಿಕ್ ಸಿಗ್ನಲ್ಗಳು ಏನ್ ಹೇಳ್ತವೆ, ಅವೆಲ್ಲ ಮಾಹಿತಿಯನ್ನ ಮಕ್ಕಳಿಗೆ ನಾವು ಈ ಸಣ್ಣ ವಯಸ್ಸಿಂದಲೇ ಈ ವ್ಯಾಲ್ಯೂ ಎಜುಕೇಶನ್ ಮೂಲಕ. ಸರ್, ಇಷ್ಟೆಲ್ಲ ನಾನು ಕಥೆ ಹೇಳ್ತಾ ಇದ್ದೀನಿ ನಿಮಗೆ. ಈ 10 ಮುಖ್ಯ ಮೌಲ್ಯಗಳು, 10 ಮುಖ್ಯ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಉಪ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಉಪ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಅನುಗುಣವಾದಂತಹ ಚಟುವಟಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. 1ರಿಂದ 10ನೇ ತರಗತಿವರೆಗೆ ಈ ಪಠ್ಯ ಪುಸ್ತಕದಲ್ಲಿ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಆ ನಂತರ ಆ ಚಟುವಟಿಕೆಗಳನ್ನ ಪ್ರತಿ ಒಂದು ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಗ್ರ ವೇಳಾಪಟ್ಟಿ, ಶಾಲಾ ವೇಳಾಪಟ್ಟಿ ಏನಿದೆಯಲ್ಲ, ಆ ವೇಳಾಪಟ್ಟಿಯಲ್ಲಿ ಪ್ರತಿ ತರಗತಿಗೆ ವಾರಕ್ಕೆ ಒಂದು ಅವಧಿಯನ್ನ ಮೀಸಲಿಡಬೇಕು. ಮತ್ತು ಆಯಾ ತಿಂಗಳಲ್ಲಿ ಕೊಟ್ಟಿರುವಂತ ಚಟುವಟಿಕೆಗಳನ್ನ ಆಯಾ ದಿನಗಳಲ್ಲೇ ಮತ್ತು ಯಾವ ವಿಷಯದ ಶಿಕ್ಷಕ ನಿರ್ವಹಿಸಬೇಕು ಅಂತ ಇದೆಯೋ ಆ ವಿಷಯದ ಶಿಕ್ಷಕರ ನಿರ್ವಹಿಸಬೇಕು. ಯಾರೋ ಫ್ರೀ ಇದ್ದಾರೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಅಲ್ಲ, ಅಥವಾ ಯಾವ ವಿಷಯದ ಶಿಕ್ಷಕರು ಮಾಡ್ಬೇಕಾಗಿತ್ತ ಆ ಮೇಷ್ಟ್ರು ನಮ್ಮಲ್ಲಿ ಇಲ್ಲ, ಅವ್ರು SIR ನಾಗಿದ್ದಾರೆ, ಹಂಗಾರೆ ಬಿಡದ ಇಲ್ಲ. ಅಂತ ಸಂದರ್ಭದಲ್ಲಿ ಯಾರು ಶಾಲೆಯಲ್ಲಿದ್ದಾರೋ ಅವರು ದಯಮಾಡಿ ಮಾಡ್ಬೇಕು. ಇದು ಉದಾಹರಣೆಗೆ 1ನೇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ರೆಸ್ಪೆಕ್ಟ್ ಅಂತ ಕೊಟ್ಟಿದ್ದಾರೆ. ಇದು ಜೂನ್ ತಿಂಗಳ ಮೊದಲ ವಾರದಲ್ಲಿ 2ನೇ ವಾರದಲ್ಲಿ ಮಾಡಬೇಕಾದಂತ ಒಂದು ಚಟುವಟಿಕೆ. ಇಲ್ಲಿ ತರಗತಿ ನನ್ನ ಮೌಲ್ಯವರ್ಧಿತ ತರಗತಿ ಕೊಠಡಿ ಅಂತ ಹೇಳಿ ಇದಕ್ಕೆ ಉಪಮೌಲ್ಯ ಚಟುವಟಿಕೆ. ಆ ಚಟುವಟಿಕೆಯಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕ್ಲಾಸ್ ರೂಮ್ ಅನ್ನ ಗೋಡೆಗಳೇನಿದಾವೆ ಆ ಗೋಡೆಗಳನ್ನ ಅಲ್ಲಿ ವಿಭಾಗ ಮಾಡ್ಬೇಕಾಗತ್ತೆ. ಅಲ್ಲಿ ಸಾಮರ್ಥ್ಯಗಳ ಗೋಡೆ, ಭಾವನೆಗಳ ಗೋಡೆ, ಹಿಂಗೆ ಬೇರೆ ಬೇರೆ ಅದರಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಅಲ್ಲಿ ಸಾಧ್ಯವಾದ್ರೆ ಆ ಗೋಡೆಗಳಿಗೆ ಒಂದು 5-6 ಕಡೆ ವಿಭಾಗ ಮಾಡಿ ಅದಕ್ಕೆ ಪೇಂಟ್ ಏನಾದ್ರೆ ಹಾಕ್ಸಿ ಮಾಡೋದಾದ್ರೆ ಮಾಡ್ಬೋದು ಸಾಧ್ಯವಿದ್ರೆ. ಇದೆಲ್ಲ ಕಾಸ್ಟ್ಲಿ ಆಗುತ್ತೆ ಅನ್ನೋದಾದ್ರೆ ಅದನ್ನ ಬಿಟ್ಟು ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಅಲ್ಲಿ ಕರುಣೆ, ಅನುಕಂಪ ಅಂತ ಇಂಥ ಶಬ್ದಗಳೆಲ್ಲ ಬಂದಾಗ, ಸಹಕಾರ, ಸಹಬಾಳ್ವೆ ಅಂತ ಬಂದಾಗ ಅಲ್ಲಿ ಒಂದು ಪೆಟ್ಟಿಗೆ ಇಡಬೇಕಾಗುತ್ತೆ. ಆ ಪೆಟ್ಟಿಗೆನೂ ಕೂಡ ಒಂದು ರಟ್ಟಿನ ಬಾಕ್ಸ್ ಆಗಿರ್ಲಿ. ಆದ್ರೆ ಮಕ್ಕಳ ಸುರಕ್ಷತೆಗಿಡುವಂತ ಬಾಕ್ಸ್ ಬೇರೆ ಇರ್ತತೆ, ಅದು ಇದು ಎರಡು ಒಂದೇ ಅಂತ ಅಂದ್ಕೋಬಾರ್ದು. ಮಕ್ಕಳ ಸುರಕ್ಷತೆ ಅಂತ ಬಂದಾಗ ಅಲ್ಲಿ ಪ್ರಶ್ನೆ ಪೆಟ್ಟಿಗೆ ಇರ್ತತಿ, ಅದು ಬೀಗ ಹಾಕಂಗಿರ್ಬೇಕು. ಅದು ಒಂದು ಆ ಸಮಿತಿಯ ಮುಖ್ಯ ಶಿಕ್ಷಕರ ಕೈಯಾಗೊಂದು ಮತ್ತೆ ಸಮಿತಿಯ ಸದಸ್ಯರಾದ ವಿದ್ಯಾರ್ಥಿಗಳ ಕೈಯಾಗೊಂದಿರ್ಬೇಕು. ಅದು ಯಾವುದು ಅಂತಂದ್ರೆ ಮಕ್ಕಳ ಸುರಕ್ಷತಾ ಸಮಿತಿಗೆ ಸಂಬಂಧಪಟ್ಟಂತ ಪೆಟ್ಟಿಗೆ, ಅದು ಪ್ರಶ್ನೆ ಪೆಟ್ಟಿಗೆ. ನಾನು ಆ ಪೆಟ್ಟಿಗೆ ಬಗ್ಗೆ ಮಾತಾಡ್ತಿಲ್ಲ, ಕನ್ಫ್ಯೂಸ್ ಯಾರು ಆಗೋದು ಬೇಡ. ಇಲ್ಲಿ ಪೆಟ್ಟಿಗೆ ಒಂದು ರೊಟ್ಟಿನ ಬಾಕ್ಸ್ ಅನ್ನು ಇಟ್ಟು ಅದ್ರಾಗೆ ಅದಕ್ಕೆ ದಯೆಯ ಪೆಟ್ಟಿಗೆ ಅಂತ ಹೇಳಿ ಅದ್ರ ಮೇಲೆ ಬರಿಬೇಕು. ಮಕ್ಕಳಿಗೆ ಏನೇನು ಅನಿಸ್ತೋ ಅದನ್ನೆಲ್ಲ ಅದ್ರಾಗೆ ಬರ್ದು ಹಾಕ್ಬೇಕು. ಮಕ್ಕಳಲ್ಲಿ ಪಾಸಿಟಿವ್ ಶಬ್ದಗಳೇ ಬರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಆ ರೀತಿ ಹಾಕಿ ಅವ್ರನ್ನ ಆಗಾಗ್ಗೆ 15 ದಿವಸಕ್ಕೊಂದ್ಸರಿ ತೆಗೆದು ನೋಡ್ಬೇಕು. ಮೊನ್ನೆ 3ನೇ ತಾರೀಕು ನಮ್ಮ DSCRT ಯೂಟ್ಯೂಬ್ ಲೈವ್ ಚಾನಲ್ ನೀವೆಲ್ಲ ಜಾಯಿನ್ ಆಗಿದ್ರಿ ಅಂತ ಭಾವಿಸ್ಕೊಂತೀನಿ. ಅಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಹೇಳಿದ್ರು, ಅದರಂತೆ ನಾವು ಮಾಡಬೇಕು. ಮತ್ತೆ 2ನೇ ಚಟುವಟಿಕೆ 3ನೇ ಚಟುವಟಿಕೆ ಏನಿತ್ತು ಅದನ್ನ ಜೂನ್ ತಿಂಗಳಲ್ಲೇ ಮಾಡಬೇಕು. ಒಂದು ತರಗತಿಗೆ 4 ಅವಧಿ ಅಂತೆ, 1ರಿಂದ 10ನೇ ತರಗತಿ 4 ಅವಧಿ ಅಂತೆ. ಅದು ಫಿನಿಶ್ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಒಂದು ವೇಳೆ ಯಾರಾದ್ರೂ ಮಾಡ್ಲಿಲ್ಲ ಅಂದ್ರೆ ನಾಳೆನೆ ಮಾಡಬೇಕು. ಮಾಡಿದ್ರೆ ಸಂತೋಷ. ಮಾಡಿದಕ್ಕೆ ನೀವೇನಾದ್ರೂ ಒಂಚೂರು ದಾಖಲೆಗಳನ್ನ ನಿರ್ವಹಿಸ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಟೀಚರ್ ಮಾಡಬೇಕು ಅಂತಂದ್ರೆ EBS ನೆರವು ಮಾಡಬೇಕು, ಲ್ಯಾಂಗ್ವೇಜ್ ನೆರವು ಮಾಡಬೇಕು 1 to 5th ಅಲ್ಲಿ. 6 to 10th ಅಲ್ಲಿ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಯಾವ್ಯಾವ ಆಕ್ಟಿವಿಟಿನ ಯಾವ್ಯಾವ ಸಬ್ಜೆಕ್ಟ್ ಟೀಚರ್ ತಮ್ಮ ಸಬ್ಜೆಕ್ಟ್ ಜೊಂದಿಗೆ ಸಮ್ಮಿಳಿತಗೊಳಿಸ್ಕೋಬೇಕು. ತಮ್ಮ ಸಬ್ಜೆಕ್ಟಿಗೆ ಅದನ್ನ ಏನ್ ಮಾಡ್ಬೇಕು, ಸಂಬಂಧೀಕರಿಸ್ಬೇಕು ಅಂತ ಸಂದರ್ಭಗಳು ಬಹಳ ಬರ್ತವೆ. ಈಗ ಮೌಲ್ಯ ಶಿಕ್ಷಣ ಅವೆಲ್ಲ, ನೀತಿ ಶಿಕ್ಷಣ ಅವೆಲ್ಲ ಲ್ಯಾಂಗ್ವೇಜ್ನವರು ಯಾರೋ ಸೋಷಿಯಲ್ನವರು ಹೇಳ್ತಾರೆ, ಮ್ಯಾಥ್ಸ್ನವರು ಸೈನ್ಸ್ನವರು ನಾವೇನ್ ಹೇಳ್ಬೇಕು ಅನ್ನೋಂಥದ್ದು ಭಾವನೆ ಇರಬಹುದು. ಮ್ಯಾಥ್ಸ್ ಅಲ್ಲೂ ಕೂಡ ವ್ಯಾಲ್ಯೂ ಎಜುಕೇಶನ್ ಇದೆ. ಮಕ್ಕಳಿಗೆ ಲೆಕ್ಕದ ವಿಚಾರ ಇರ್ಬೋದು, ಅದು ಒಂದು ಮೌಲ್ಯನೇ. ನಾನು ನಿನ್ನೆ ಹೇಳಿದೆ ಏನಂತಂದ್ರೆ, ಗಣಿತದಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಏನಾಗಿರ್ತಾನೆ 100ಕ್ಕೆ 100 ಮಾರ್ಕ್ಸ್ ತಗೊಂಡಿರ್ತಾನೆ. ಅವನು ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟ್ಗೆ ಹೋಗಿ ಅವನು ಮಾರ್ಕೆಟಲ್ಲಿ ನಿಂಬೆಹಣ್ಣೆ ಮಾರ್ತಿರೋಂಥ ಒಬ್ಬ ಹೆಣ್ಮಗಳ ಹತ್ರ ನಿಂಬೆಹಣ್ಣು ಹೆಂಗಮ್ಮ ಅಂತ ಕೇಳಿದಾಗ 5 ರೂಪಾಯಿಗೆ 1, 10 ರೂಪಾಯಿ 3 ಅಂತ ಹೇಳ್ತಾಳ ಅಯ್ಯಮ್ಮ.
ಅವಾಗ ಅವನೇನ್ ಹೇಳ್ತಾನೆ, ನಾನು ಗಣಿತದಲ್ಲಿ 100ಕ್ಕೆ 100, ನಾನು ಯಾವ್ದು ನೀನು ಲೆಕ್ಕ ಬರಲ್ಲ ಅಂತ ಕಾಣುತ್ತೆ, ನಾನು ಯಾವುದೇ ಕಾರಣಕ್ಕೂ 10 ರೂಪಾಯಿ ಕೊಟ್ಟು 3 ತಗೊಳಲ್ಲ, 15 ರೂಪಾಯಿ ಕೊಟ್ಟೆ 3 ತಗೊಳ್ತೀನಿ ಅಂತಾನೆ. ಆವಾಗ ಆಯಮ್ಮ ಬಹಳ ಸಂತೋಷದಿಂದ ಕೊಟ್ಟು ಆಮೇಲೆ ನೀನೆಲ್ಲ ಎಳಪಿದೀಯ, ನಿನಗೆ ಲೆಕ್ಕ ಬರಲ್ಲ ಹೋಗು, ನಿನಗೆ ಲೈಫ್ ಸ್ಕಿಲ್ಗಿಲ್ಲ, ಜೀವನ ಪಾಠ ನಿನಗಿಲ್ಲ, ಪುಸ್ತಕದ ಪಾಠ ಐತೆ ಜೀವನದ ಪಾಠ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಅವಳು ಭಾವಿಸ್ಕೊಂತಾಳೆ. ಆ ರೀತಿ ಆಗಬಾರ್ದು. ನಮ್ಮ ನಿಜ ಬದುಕಲ್ಲೂ ಕೂಡ ಗಣಿತ ಇರ್ಬೋದು, ವಿಜ್ಞಾನದ ಸಾಕಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ನೀವು ಶಾಲೆಯಲ್ಲಿ ಪಾಠ ಮಾಡ್ಬೇಕಾರೆ ಏನು ಮಳೆ ಹೇಗ್ ಬರ್ತತೆ ಅನ್ನೋದ್ರ ಬಗ್ಗೆ ಹೇಳಿರ್ತೀರಿ. ಮತ್ತೆ ಆವಿ ಆಗೋದು ಅಂದ್ರೆ ಏನು ಅಂತ, ಮೋಡ ಆಗೋದು ಅಂದ್ರೆ ಏನು, ರಾತ್ರಿ ಆಗೋದು, ಬೆಳಕಾಗೋದು, ಅಮಾವಾಸ್ಯೆ, ಹುಣ್ಣಿಮೆ, ಇವೆಲ್ಲ ಇಂಥ ಸಾಕಷ್ಟು ನಕ್ಷತ್ರಗಳು, ತೇಜಪುಂಜಗಳು, ಇದ್ರ ಬಗ್ಗೆ ಎಲ್ಲ ಪ್ಲಾನೆಟ್ಸ್ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿರ್ತೀರಿ. ಅದರಿಂದ ಆಗುವಂತ ಉಪಯೋಗಗಳನ್ನು ಕೂಡ ನಾವು ಮಕ್ಕಳು ಪಾಠದಲ್ಲಿ ಓದಿರೋದ್ರ ಜೊತೆಗೆ ತಮ್ಮ ನಿಜ ಬದುಕಲ್ಲಿ ಅದನ್ನ ಅನುಭವಿಸ್ತಾ ಹೋಗ್ತಾರೆ. ಅದು ಕೂಡ ಒಂದು ವ್ಯಾಲ್ಯೂ ಅಂತ ಹೇಳಿ ಈ ರೀತಿ ಸಾಕಷ್ಟು ಚಟುವಟಿಕೆಗಳನ್ನ ವರ್ಷವಿಡೀ, ಇದು 1 ದಿವಸ 2 ದಿವಸ ಮಾಡಿ ಮುಗಿಸುವಂತ ಚಟುವಟಿಕೆ ಎಲ್ಲ. ಇದು ಜೂನ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೂ ಪ್ರತಿ ತರಗತಿಗೆ 35 ಅವಧಿಗಳಿದಾವೆ. ಆಕ್ಟಿವಿಟಿಗಳು ಸುಮಾರು 242 ಆಕ್ಟಿವಿಟಿ ಇದಾವೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ. ಅದನ್ನ ದಯಮಾಡಿ ಈ ಯಾರು ಕೂಡ, ಯಾವ ಶಿಕ್ಷಕರು ಕೂಡ ಇದೊಂದು ಹೊರೆ ಅಂತ ಭಾವಿಸ್ಕೊಳ್ದಂಗೆ, ಇದನ್ನೆಲ್ಲ ನಾವು ಮಾಡ್ತಿರೋದೇನು ಅಂತಂದ್ರೆ ಮಕ್ಕಳನ್ನ ಒಬ್ಬ ನಾಗರಿಕನನ್ನಾಗಿ ಮಾಡಬೇಕಾಗಿದೆ, ಮಕ್ಕಳನ್ನ ಈ ದೇಶದ ಆಸ್ತಿಯನ್ನ ಮಾಡಬೇಕಾಗಿದೆ. ನಾಗರಿಕ ಸಮಾಜ ನಮ್ಗೆಲ್ಲ ಗೊತ್ತಿರ್ಲಿ, ಇನ್ನು ಮುಂದಿನ ಈ 25ರಿಂದ 30 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯುವ ಜನರ ಸಂಖ್ಯೆನೇ ಜಾಸ್ತಿ ಆಗುತ್ತೆ. ಅತ್ಯಂತ ಜಗತ್ತಿನಲ್ಲಿ ಹೆಚ್ಚು ಯುವಕರನ್ನ ಹೊಂದಿದ ದೇಶ ಭಾರತ ಆಗುತ್ತೆ. ಹಾಗಾದ್ರೆ ಯುವಕರು ಯಾರು ಅವತ್ತು, ಈಗ ನಮ್ಮ ಹತ್ರ ಯಾರು ಓದ್ತಾ ಇದಾರಲ್ಲ 1ನೇ ತರಗತಿ, 2ನೇ ತರಗತಿ, 5ನೇ ತರಗತಿ, 10ನೇ ತರಗತಿ, ಇವರೇ ಇನ್ನ 30 ವರ್ಷದಲ್ಲಿ ಇವರು ಯುವಕರಾಗಿ ದೇಶದ ಆಸ್ತಿ ಆಗಿರ್ಬೇಕು. ಯಾವ ದೇಶದ ಯುವ ಜನಾಂಗ ಒಳ್ಳೆ ರೀತಿಯಲ್ಲಿ ಆಲೋಚಿಸ್ತತೆ, ಸ್ವಸ್ಥ ಸದೃಢವಾಗಿರ್ತಾರೆ, ಅವರು ಸ್ವಸ್ಥ ಸದೃಢ ಭಾರತವನ್ನ ಕಟ್ಟಲಿಕ್ಕೆ ಅವರು ಉತ್ತಮವಾಗಿ ಓದೋದ್ರ ಜೊತೆಗೆ, ಉತ್ತಮವಾದಂತ ವಿದ್ಯಾವಂತರಾಗೋದ್ರ ಜೊತೆಗೆ ಒಳ್ಳೆ ಉದ್ಯೋಗ, ಆರ್ಥಿಕವಾಗಿ ಸಬಲರು, ಎತ್ತವರಿಗೆ ಅವರು ಸಹಾಯ ಮಾಡುವಂಥದ್ದು, ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ನೋಡಿ. ಒಂದು ರಾಷ್ಟ್ರದ ತಲಾದಾಯ ಅಂತ ಹೇಳ್ತೀವಿ, ರಾಷ್ಟ್ರದ ತಲಾದಾಯ ಅಥವಾ ವರಮಾನ ಹೆಚ್ಚಾಗಬೇಕು ಅಂತಂದ್ರೆ ಅದೆಲ್ಲಿಂದ ಶುರು ಆಗ್ಬೇಕು? ಪ್ರತಿಯೊಂದು ಕುಟುಂಬದಿಂದ ಆಗ್ಬೇಕು. ಪ್ರತಿಯೊಂದು ಕುಟುಂಬದಲ್ಲಿರುವಂತ ತಲಾದಾಯ ಹೆಚ್ಚಾದ್ರೆ ಆಟೋಮೆಟಿಕಲ್ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ. ಕುಟುಂಬದ ಆದಾಯ ಹೆಚ್ಚಾದಾಗ ಆ ಕುಟುಂಬ ಸುಖಿ, ಸಂತೋಷ, ಪ್ರೋಗ್ರೆಸಿವ್ ಆಗಿರ್ತತೆ. ಇಡೀ ದೇಶದಲ್ಲಿರುವಂತ ಎಲ್ಲಾ ಕುಟುಂಬಗಳು ಸುಖವಾಗಿದ್ರೆ, ಆರ್ಥಿಕವಾಗಿ ಸದೃಢವಾಗಿದ್ರೆ ದೇಶನೇ ಚೆನ್ನಾಗಿರ್ತತೆ. ಪ್ರಪಂಚದಲ್ಲಿ ನಾವು ಮುಂದುವರೆದ ದೇಶ ಅಂತ ಅಂದ್ಕೊಳ್ತೀವಿ. ಖಂಡಿತವಾಗ್ಲು ಆ ನಿಟ್ಟಿನಲ್ಲಿ ಮಕ್ಕಳನ್ನ ನಾವು ಇವತ್ತು ತಯಾರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪಾತ್ರ ತುಂಬಾನೇ ಹೆಚ್ಚಾಗಿದೆ. ದಯಮಾಡಿ ನಾನು ಬಹಳ ಹೊತ್ತು ನಿಮಗೆ ಹೇಳಿದೆ ಅಂತ ಯಾರು ಬೇಸರ ಮಾಡ್ಕೋಬೇಡಿ. ಯಾರ್ಯಾರು ಈಗಾಗಲೇ ಈ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ರು ಅವರಿಗೆ DSCRT ವತಿಯಿಂದ, ಡಯಟ್ ವತಿಯಿಂದ, ನನ್ನ ವತಿಯಿಂದ, BO ಕಚೇರಿ, BRC ಕಚೇರಿಯಿಂದ ನಾನು ಅನಂತ ಧನ್ಯವಾದ ಹೇಳ್ತೀನಿ. ಯಾರ್ಯಾರು ಇನ್ನೂ ಶುರು ಮಾಡಿಲ್ಲ, ದಯಮಾಡಿ ನೀವು ನಾಳೆಯಿಂದಲೇ ಶುರು ಮಾಡ್ರಿ. ಇದನ್ನ ಬಹಳ ಅತ್ಯುತ್ತಮವಾಗಿ ಖುಷಿಯಿಂದ ಮಾಡ್ರಿ, ಖುಷಿಯಿಂದ ಇದನ್ನ ಪ್ರಾರಂಭ ಮಾಡ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದ್ರೆ 2 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಟ್ಟು ಇಲಾಖೆ ಈ ಒಂದು ಪುಸ್ತಕಗಳನ್ನ ಮಾಡಿದೆ. DSCRT ಕಮಿಷನರ್ ಆಫೀಸು ಮತ್ತೆ ನಮ್ಮ ACS ಮೇಡಮ್, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅವ್ರು ಏನ್ ಹೇಳಿದ್ದಾರೆ, ರಶ್ಮಿ ಮೇಡಮ್ ಅವರು, ನಾನು ರಾಜ್ಯದ ಯಾವುದೇ ಮೂಲೆಯ ಪ್ರಾಥಮಿಕ ಪ್ರೌಢ ಅಂತ ಅಂದ್ಕೊಳ್ದಂಗೆ ಯಾವ ಶಾಲೆಗೆ ಬೇಕಾದ್ರೂ ಕರೆ ಮಾಡಿ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಅಷ್ಟೇ ಅಲ್ಲ, ಒಬ್ಬ ವಿದ್ಯಾರ್ಥಿಗೆ, ಪೋಷಕರಿಗೆ ಫೋನ್ ಮಾಡಿ ಈ ಮೌಲ್ಯ ಶಿಕ್ಷಣ ಅನುಷ್ಠಾನಗೊಳಿಸಿದಾರ, ಯಾವ ಆಕ್ಟಿವಿಟಿ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಏನು ಅಂತ ಮಾಹಿತಿ ತಗೊಳ್ತೀನಿ. ನೀವೇನಾದ್ರೆ ಅದನ್ನ ನಿರ್ವಹಿಸ್ತಾ ಇಲ್ಲ ಅಂದ್ರೆ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಈ ನಿಟ್ಟಿನಲ್ಲಿ ಕ್ರಮ ವಹಿಸ್ರಿ. ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಮೌಲ್ಯ ಶಿಕ್ಷಣ ಕುರಿತಂತೆ ಸುಮಾರು 3 ದಿನದ ತರಬೇತಿ ನಮ್ಮ ದಾವಣಗೆರೆ ಜಿಲ್ಲೆಯ 5,000 ಶಿಕ್ಷಕರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕ್ರಿಯಾ ಯೋಜನೆಯನ್ನು ಕೂಡ ಇವತ್ತು ಸಂಜೆ 6 ಗಂಟೆವರೆಗೂ, ಮಧ್ಯಾಹ್ನ 3ರಿಂದ 6 ಗಂಟೆವರೆಗೂ ಕ್ರಿಯಾ ಯೋಜನೆಯ ಒಂದು VC ಇತ್ತು. ಅದನ್ನೆಲ್ಲ ಮಾಡಿ ನಾವು ಅದರಲ್ಲೂ ಓಕೆ ಆಗಿ ಬಂದಿದ್ವಿ. ನಿಮ್ಮ ಸಹಕಾರ ಇದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತತಿ ಅಂತ ಹೇಳಿ ಸರ್, ರಮೇಶ್ ಸರ್, ನಾನು ಬಹಳಷ್ಟು ಮಾತಾಡಿದೆ. ಇನ್ನು ಮುಂದಿಂದು ನಿಮಗೆ ಬಿಡ್ತಾ ಇದ್ದೀನಿ ಸರ್, ಮುಂದುವರಿಸಿ.
ಸರ್ ತುಂಬ ಧನ್ಯವಾದಗಳು. ಇಷ್ಟು ಹೊತ್ತು ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಪ್ರಾಸ್ತಾವಿಕ ನುಡಿಯ ಜೊತೆಗೆ ಸವಿಸ್ತಾರವಾಗಿ ಅದನ್ನು ಯಾವ ರೀತಿ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಸಮಗ್ರ ಪಾತ್ರ ಏನು ಅಂತಕ್ಕಂಥದ್ದನ್ನು ಭಾಳ ಸವಿಸ್ತಾರವಾಗಿ ಅದರ ಮಹತ್ವವನ್ನು ನಿಮ್ಮ ಎಲ್ಲರಿಗೂ ತಿಳಿಸಿಕೊಟ್ಟಿರ್ತಕ್ಕಂಥ ಮಳುಸಿದ್ದಪ್ಪ ಸರ್ ಅವರಿಗೆ ನಮ್ಮ BO ಕಚೇರಿಯಿಂದ, BRC ಕಚೇರಿಯಿಂದ ಮತ್ತು ಎಲ್ಲ 3 CRP ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್ ಈಗ ಸರ್ ನಮ್ಮ BO ಸಾಹೇಬರು ಈಗ ಇದರಲ್ಲಿ ಮೀಟಿಂಗ್ಗೆ ಜಾಯ್ನ್ ಆಗಿದ್ದಾರೆ ಸರ್. ಸರ್ BO ಸಾಹೇಬ್ ಮಾತಾಡ್ತೀರಿ ಸರ್? ಯಾರ್ಯಾರಿದ್ದಾರೆ, ಯಾವ ಕ್ಲಸ್ಟರ್ನರ್ ಇದ್ದಾರೆ ಸರ್? ಈಗ ಹೊಳೆಸಿರಿಗೆರೆ, ಗುತ್ತೂರು ಮತ್ತೆ ಮಲೆಬೆನ್ನೂರು ಸರ್, 3 ಕ್ಲಸ್ಟರ್ ಸರ್. ಮಳುಸಿದ್ದಪ್ಪ ಸರ್ ಡಯಟ್ ವತಿಯಿಂದ ಜಾಯ್ನ್ ಆಗಿದ್ದಾರೆ ಸರ್. ಮತ್ತೆ BRP ಇಂದ ಭಾಗ್ಯಲಕ್ಷ್ಮಿ ಮೇಡಮ್ ಜಾಯ್ನ್ ಆಗಿದ್ದಾರೆ. BRC ಆಗಿಲ್ವಾ ಸರ್? BRC ಆಗಿದ್ದು ಸರ್, ಯಾವುದೋ ಒಂದು ಮೀಟಿಂಗ್ ಐತೆ ಅಂತಂದೇಳಿ ಮತ್ತೆ ಜಾಯ್ನ್ ಆಗ್ತೀನಿ ಅಂತ ಲೆಫ್ಟ್ ಆಗಿದೆ ಸರ್. ನಾನು ಯಾವುದೋ ಒಂದು ಕಾಲ್ ಬಂದಿತ್ತು, ಹಂಗಾಗಿ ನಾನು ಜಾಯ್ನ್ ಆಗ್ಲಿಲ್ಲ, ಲೇಟ್ ಆಗಿ ಜಾಯ್ನ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಈಗ 3 ಕ್ಲಸ್ಟರ್ ವತಿಯಿಂದ ಇದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ, ಅಂದ್ರೆ ಗೂಗಲ್ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರಿ. ಬಹಳ ಖುಷಿಯಾದ ವಿಷಯ. ಇಷ್ಟೋ ತನಕ ಮಳುಸಿದ್ದಪ್ಪನವ್ರು ಮಾತನಾಡಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ಎಷ್ಟು ಅರ್ಥಗರ್ಭಿತವಾಗಿ, ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಕಡಿಮೆನೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಮಳುಸಿದ್ದಪ್ಪನವರು. ಇದನ್ನ ವಿಷಯವನ್ನ ಪ್ರಸ್ತುತಪಡಿಸಿದ್ದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಧನ್ಯವಾದ ತಮಗೂ ಕೂಡ ಸರ್. 3 ಜನ ನಮ್ಮ CRP ಅವರು ಇದನ್ನ ಆಯೋಜನೆ ಮಾಡಿದ್ದಾರೆ. ಗುತ್ತೂರು ಮತ್ತೆ ಮಲೆಬೆನ್ನೂರು, ನಮ್ಮ ಏನು ಹೊಳೆಸಿರಿಗೆರೆ, 3 ಜನ ಯೂತ್ಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಇದನ್ನ ಗೂಗಲ್ ಸಭೆಯಲ್ಲ ಟೀಚರ್ಸ್ಗೆ ಕರೆದಿದ್ದಾರೆ. ಸೊ ಹಾಗಾಗಿ ಆ ವ್ಯಾಪ್ತಿಯ ಎಲ್ಲ CRP ಮಿತ್ರರೇ ಮತ್ತು ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ಮಿತ್ರರೇ, ನಮ್ಮ ಕಚೇರಿಯ BRC ಕಚೇರಿಯ ಭಾಗ್ಯಲಕ್ಷ್ಮಿ ಮೇಡಮ್ ರವರೇ, ಎಲ್ಲ ಆತ್ಮೀಯರೇ, ಬಹಳಷ್ಟು ಗಂಭೀರವಾದಂಥ ವಿಷಯ ಇದು. ಬಹಳಷ್ಟು ಗಂಭೀರವಾದಂಥ ವಿಷಯ. ಮೌಲ್ಯ ಅಂದ್ರೇನೆ ಅದಕ್ಕೆ ತುಂಬಾನೇ ಅರ್ಥ ಇದೆ, ತುಂಬಾನೇ ಮಹತ್ವ ಇದೆ, ತುಂಬಾನೇ ದೊಡ್ಡ ವಿಷಯ. ಅದು ದೊಡ್ಡ ವಿಷಯ. ಯಾಕಂದ್ರೆ ಎಷ್ಟು ಜನ ನಾವು ಅದನ್ನ ಅಳವಡಿಸ್ಕೊಳ್ತಾ ಇದ್ದೀವಿ, ಅಳವಡಿಸ್ಕೊಂಡಿದ್ದೀವಿ, ಅಳವಡಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ, ಮತ್ತೆ ಮಕ್ಕಳಿಗೆ ನಾವು ಎಷ್ಟರ ಮಟ್ಟಿಗೆ ಅದನ್ನ ಪ್ರಸ್ತುತಪಡಿಸ್ತೀವಿ ಅನ್ನೋಂಥದ್ದನ್ನ ಬಹಳ ಗಂಭೀರವಾಗಿ ನಾವೆಲ್ಲ ಆಲೋಚನೆ ಮಾಡಿದ್ರಿ. ಯಾಕಂದ್ರೆ ನಾವೆಲ್ಲ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂಥವ್ರು. ಹಾಗಾಗಿ ಅದನ್ನ ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ, ಪ್ರಸ್ತುತಪಡಿಸ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ. ಇತ್ತೀಚಿನ ಘಟನೆಗಳನ್ನ ಕೆಲವಾರು ವರ್ಷಗಳಿಂದ ಸರ್ಕಾರ ಇದನ್ನ ಗಮನಿಸಿದೆ, ಇಲಾಖೆ ಗಮನಿಸಿದೆ, ಸರ್ಕಾರ ಗಮನಿಸಿದೆ ಇದನ್ನ. ಅದಕ್ಕೆ ಕಳೆದ ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇದನ್ನ ಗಂಭೀರವಾಗಿ ಆಲೋಚನೆ ಮಾಡಿ ಇದರ ಪ್ರಸ್ತುತತೆ ಇದೆ ಅನ್ನೋಂಥ ಹಿನ್ನೆಲೆಯಲ್ಲೇ ಇದನ್ನ ಅಳವಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲೇ ಇದನ್ನ ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಎಷ್ಟು ಮೌಲ್ಯ ನಾವುಗಳನ್ನ ಕಾಣ್ತೀವಿ. ಇದಕ್ಕೆಲ್ಲ ಏನು ಇವತ್ತಿನ ದಿನದಲ್ಲಿ ಮಾಧ್ಯಮಗಳು, ಸಮಾಜ, ಸಂಘಟನೆಗಳು, ದೊಡ್ಡವರು, ತಂದೆ ತಾಯಿಗಳು, ಪೋಷಕರು, ನಾವು ಶಿಕ್ಷಕರುಗಳು ಆ ಮಕ್ಕಳ ಮೇಲೆ ಮೌಲ್ಯವನ್ನ ಎಷ್ಟು ಮಟ್ಟಿಗೆ ನಾವು ನಡ್ಕೊಳ್ಳೋದ್ರ ಮೂಲಕ ಅವರಲ್ಲಿ ಪ್ರಭಾವ ಬೀರ್ತಾ ಇದೀವಿ ಅನ್ನೋಂಥದ್ದನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ತಾಲೂಕಿನ ಕೆಲವು ಉದಾಹರಣೆಕೊಂಡ್ರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ, ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ತಾಲೂಕು ಅಷ್ಟೆಲ್ಲ, ಇಡೀ ಕೆಲವು ವರ್ತಮಾನಗಳಲ್ಲಿ ಬರುವಂತಹ ಕೆಲವು ವಿಷಯಗಳನ್ನ ನಾವು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಎಲ್ಲಿ ಎಡುತ್ತಾ ಇದೀವಿ ನಾವು ಕೂಡ ಶಿಕ್ಷಕರಾಗಿ ಸೇರಿಕೊಂಡು ನಮ್ಮನ್ನ ಒಳಗೊಂಡಂತೆ. ಸೊ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ಘಟನೆಗಳು ತುಂಬಾನೇ ಪ್ರಭಾವ ಬೀರ್ತಾ ಇದೆ. ಮಾಧ್ಯಮಗಳಿರ್ಬೋದು, ಶಿಕ್ಷಕರುಗಳೇ ಇರ್ಬೋದು, ಪೋಷಕರೇ ಇರ್ಬೋದು. ಇದೆಲ್ಲ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಸಮಾಜ ಎಲ್ಲ ಹೋಗ್ತಾ ಇದೆ, ನಮ್ಮ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ. ಇವೆಲ್ಲ ತುಂಬಾ ಗಂಭೀರವಾದಂತ ವಿಷಯ. ಅದಕ್ಕೆ ಶಿಕ್ಷಕರಾದಂತಹ ನಾವುಗಳು ಫಸ್ಟ್ ಇದನ್ನ ಅಳವಡಿಸ್ಕೊಳ್ಬೇಕು. ಯಾಕೆಂದ್ರೆ ನೋಡಿ, ಸುಳ್ಳು ಹೇಳೋದು, ಮೋಸ ಮಾಡೋದು, ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು,
ಇವೆಲ್ಲ ತುಂಬಾ ಗಂಭೀರವಾದಂತ ವಿಷಯಗಳು. ಆ ಮಕ್ಕಳಿಗೆ ಏನನ್ನು ತುಂಬ್ತೀವಿ ನಾವು, ಏನನ್ನು ಕಲಿಸ್ತೀವಿ ನಾವು, ಎಷ್ಟನ್ನ ಪ್ರಭಾವ ಬೀರ್ತೀವಿ, ಹಾಗೆ ಅವೆಲ್ಲ ಬಹಳ ಗಂಭೀರವಾದಂತ ವಿಷಯ. ಅದಕ್ಕೆ ಶಿಕ್ಷಕರಾದಂತಹವರು ನಾವುಗಳು ಫಸ್ಟ್ ನಮ್ಮ ನಡತೆಯಲ್ಲಿ ಮೌಲ್ಯಗಳನ್ನ ತೋರಿಸ್ಬೇಕು ಜಗತ್ತಿಗೆ, ಮಕ್ಕಳಿಗೆ, ಸಮಾಜಕ್ಕೆ. ತೋರಿಸ್ತಾ ಹೋದ್ರೆ ಖಂಡಿತ ನಾವೆಲ್ಲೋ ಫೇಲ್ಯೂರ್ ಆಗ್ತೀವಿ ಅಂತ, ಎಲ್ಲೋ ನಾವು ಹೆಜ್ಜೆ ಇಡ್ತಾ ಇದೀವಿ ಅಂತ ಅರ್ಥ. ಹಾಗಾಗಿ ಇವುಗಳನ್ನ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಿ ನಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕಾಗಿದೆ. ನಮ್ಮ ಕಾರ್ಯ ಏನು ಅನ್ನೋದನ್ನ ನಾವು ಹೆಚ್ಚೆಚ್ಚು ಮಾಡಿ ಅವಲೋಕನ ಮಾಡಿ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಪಠ್ಯವಾಗಿ ಹಿಂದೆ ನಾವು ಬೋಧನೆಯನ್ನು ಮಾಡ್ತಾ ಇದ್ವಿ. ನಮ್ಗೆಲ್ಲ ನಾವು ಸಣ್ಣರಿದ್ದಂತ ಸಂದರ್ಭದಲ್ಲಿ ಈ ಕಥೆಗಳನ್ನ ತುಂಬಾ ಹೇಳೋರು, ಬೇರೆ ಬೇರೆ ಆದರ್ಶಗಳನ್ನ ಶಿಕ್ಷಕರುಗಳೇ ಆಗಿದ್ರು. ಬಹಳಷ್ಟು ಗಂಭೀರವಾದಂತಹ ವಿಷಯ. ಹಾಗಾಗಿ ಶಿಕ್ಷಕರುಗಳು ಈಗಾದ್ರೂ ಕೂಡ ನಾವು ಎಚ್ಚೆತ್ತುಕೊಂಡು ನಾವುಗಳು ನಡ್ಕೊಳ್ಳೋ ರೀತಿಯಲ್ಲಿ ಮೌಲ್ಯಗಳನ್ನ ಮಕ್ಕಳಲ್ಲಿ ಬಿತ್ತಾ ಹೋಗ್ಬೇಕು. ಸೊ ಆ ಮೂಲಕ ಸಮಾಜವನ್ನು ನಿರ್ಮಾಣ ಮಾಡ್ಬೇಕು. ಈಗಾಗಲೇ ಮನಸಿದ್ದಪ್ಪ ತುಂಬಾ ಚೆನ್ನಾಗಿ ಹೇಳಿದ್ರು. ಮುಂದಿನ ಕೆಲವು ವರ್ಷಗಳಲ್ಲಿ ನಮ್ಮ ರಾಷ್ಟ್ರ ಯೂತ್ಸ್ ತುಂಬಾ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆ ಮಕ್ಕಳು ರಾಷ್ಟ್ರದ ನಿರ್ಮಾತೃಗಳಾಗ್ತಾರೆ, ಸಮಾಜ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಂತಹ ಮಕ್ಕಳನ್ನ ನಿರ್ಮಾಣ ಮಾಡ್ತಕ್ಕಂಥ ನಾವುಗಳು ಎಷ್ಟು ಮಟ್ಟಿಗೆ ಇವುಗಳನ್ನ ಬಿತ್ತಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ಬೇಕು. ಹಾಗಾಗಿ ಇಲಾಖೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಇದನ್ನೇನು ಗಂಭೀರವಾಗಿ ಆಲೋಚನೆ ಮಾಡಿ ಇದನ್ನ ನಮಗೆ ಒಂದು ವಿಷಯವನ್ನಾಗಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಏನಿದೆ, ಯಾವುದೇ ಶಿಕ್ಷಕರುಗಳಿರ್ಬೋದು, ಮಕ್ಕಳಲ್ಲಿ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ, ಮೌಲ್ಯಗಳನ್ನು ಬಿತ್ತೋದ್ರ ಮೂಲಕ ಅವರಲ್ಲಿ ಹೆಚ್ಚು ಅತ್ಯುತ್ತಮವಾದಂತಹ ಗುಣಗಳು ಅವರಲ್ಲಿ ನಿಟ್ಟಿನಲ್ಲಿ ನಾವು ಪಾಠ ಬೋಧನೆ ಮಾಡ್ತಕ್ಕಂಥದ್ದು, ಕಥೆಗಳನ್ನು ಮಾಡ್ತಕ್ಕಂಥದ್ದು, ಚಟುವಟಿಕೆಗಳನ್ನು ಮಾಡ್ತಕ್ಕಂತಹ ಕೆಲಸವನ್ನು ಖಂಡಿತ ಮಾಡ್ಬೇಕು. ಸೊ ಅವುಗಳನ್ನ ತುಂಬದೆ ನಾವು ಬೇರೆ ವಿಷಯಗಳನ್ನು ತುಂಬತಾ ಹೋದ್ರೆ, ಮೌಲ್ಯವೇ ಇಲ್ಲದೆ ಇದ್ದಾಗ ಸಮಾಜ ತುಂಬಾ ಹೋಗುವಂತ ಸಂದರ್ಭಗಳು ಬರ್ತಾವ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಎಷ್ಟು ಅಣ್ಣ ತಮ್ಮಂದಿರ್ಬೋದು ಅಥವಾ ಅವಿಭಕ್ತ ಕುಟುಂಬ ಇದ್ದಂತಹದ್ದು ಎಲ್ಲ ವಿಭಕ್ತ ಕುಟುಂಬಗಳೇ ಜಾಸ್ತಿ ಆಗ್ತಾ ಇದೆ. ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ಮಕ್ಕಳುಗಳು ಎಷ್ಟು ಜನ, ಅವ್ರುಗಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿರ್ತಕ್ಕಂಥವ್ರು ಎಷ್ಟು ಜನ ತಂದೆ ತಾಯಿಗಳಿದ್ದಾರೆ, ಎಷ್ಟು ಜನ ಮಕ್ಕಳು ಬಿಟ್ಟಿದ್ದಾರೆ. ಬೇರೆಯವ್ರನ್ನ ಎಷ್ಟು ನಿಷ್ಕೃಷ್ಟವಾಗಿ ಕಾಣ್ತಾ ಇದೀವಿ. ಹಾಗೆ ನಿರ್ದಾಕ್ಷಿಣ್ಯವಾಗಿ ಕೊಲೆಗಳು ನಡೀತಾ ಇದಾವೆ, ಆತ್ಮಹತ್ಯೆ ಅಂತ ಯತ್ನಗಳು ನಡೀತಾ ಇದಾವೆ, ಆತ್ಮಹತ್ಯೆಗಳು ನಡೀತಾ ಇದಾವೆ. ಇವೆಲ್ಲ ತುಂಬಾ ನೋವಿನ ಸಂಗತಿಗಳು. ಸೊ ಹಾಗಾಗಿ ಸಮಾಜದಲ್ಲಿ ನಮ್ಮ ಪಾತ್ರ ತುಂಬಾನೇ ಮಹತ್ವದ್ದು. ನಾವೇನಾದ್ರೂ ನಮ್ಮ ಜೀವನದಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸ್ಕೊಳ್ಳದೆ ಇದ್ರೆ ಸಮಾಜ ನಮ್ಮನ್ನು ತುಂಬಾ ನಿಷ್ಕೃಷ್ಟವಾಗಿ ಕಾಣ್ತದೆ, ತುಂಬಾ ಕೆಟ್ಟದಾಗಿ ಕಾಣ್ತದೆ, ಕೆಟ್ಟದಾಗಿ ನೋಡ್ತದೆ. ಸೊ ಹಾಗಾಗಿ ನಮ್ಮ ಪಾತ್ರ ಬಹಳ ಮುಖ್ಯವಾದದ್ದು ಅಂತೇಳಿ ಅರ್ಥ ಮಾಡ್ಕೊಂಡು ಎಲ್ಲಾ ಶಿಕ್ಷಕರುಗಳು ಕೂಡ ಸಿದ್ದಪ್ಪ ಅವರು ಹೇಳಿದ ಹಾಗೆ ನಾಳೆಯಿಂದನೇ ಯಾವುದೇ ನಾವು ಮೌಲ್ಯಗಳನ್ನು ಬಿತ್ತಬೇಕಾದ್ರೆ ಓದಲೇಬೇಕು ಅಂತ ಹೇಳಿಲ್ಲ, ಅಥವಾ ಪುಸ್ತಕವನ್ನ ರೆಫರ್ ಮಾಡ್ಬೇಕು ಅಂತ ಹೇಳಿ ನಮ್ಮ ತರಬೇತಿಗಳೇ ಬೇಕಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಯಾವುದೇ ಶಿಕ್ಷಕರು ಇರ್ಬೋದು, ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬಿತ್ತುವಂತ ಕೆಲಸವನ್ನು ಹೆಚ್ಚು ಮಾಡಿ ಆ ಮೂಲಕ ಮಕ್ಕಳಲ್ಲಿ ಸಮಾಜವನ್ನ ಅಥವಾ ಸಂಬಂಧವನ್ನ ಅರ್ಥಕೊಳ್ತಕ್ಕಂತಹ ಒಂದು ಭಾವನೆಗಳು ಹೆಚ್ಚು ಬೆಳೆಯುವಂತ ನಿಟ್ಟಿನಲ್ಲಿ ನಮ್ಮ ಪಾತ್ರ ಇರ್ಲಿ ಅಂತ ಹೇಳಿ ನಾನಾದ್ರೂ ಕೂಡ ಹೇಳ್ತಾ, ಇಂಥ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ವಿಷಯ ಇದನ್ನು ಪ್ರಸ್ತುತಪಡಿಸಿದಂಥವ್ರಿಗೆ, ಮರಳುಸಿದ್ದಪ್ಪನವ್ರಿಗೆ, ಎಲ್ಲ ನಮ್ಮ CRP ಮಿತ್ರರಿಗೆ ಮತ್ತೆ ಶಿಕ್ಷಕ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇದನ್ನು ಹೆಚ್ಚು ಬೆಳೆಸ್ಕೊಳ್ಳಿ, ಬಳಸುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿ ಅಂತ ಹೇಳಿ ನಾನು ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನ ಅರ್ಪಿಸಿ ಸರ್, ಧನ್ಯವಾದಗಳು ಸರ್. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಮನದಾಳದ ಮಾತನ್ನ ತುಂಬಾನೇ ಸೂಚ್ಯವಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ನಡೆಯುವಂತ ವಿದ್ಯಮಾನಗಳು, ಇತ್ತೀಚೆಗೆ ಪ್ರಚಲಿತವಾಗಿ ನಮ್ಮ ಸುತ್ತಮುತ್ತಲ ನಡೆಯುವಂತ ಒಂದು ಘಟನಾವಳಿಗಳು
ಶಿಕ್ಷಕರು ಯಾವ ರೀತಿ ಇರಬೇಕು, ಶಿಕ್ಷಕರು ಮತ್ತು ಸಮುದಾಯದ ಮಧ್ಯೆ ಇರುವಂತ ಸಂಬಂಧ ಹೇಗಿರಬೇಕು, ಶಿಕ್ಷಕರು ಮತ್ತು ಶಿಕ್ಷಕರ ಮಧ್ಯೆ ಇರುವಂತ ಸಂಬಂಧ ಹೇಗಿರಬೇಕು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇರುವಂತ ಸಂಬಂಧ ಹೇಗಿರಬೇಕು, ಯಾವ ರೀತಿ ಮಕ್ಕಳನ್ನ ನಾವು ಪಾಸಿಟಿವ್ ಆಗಿ ಅವ್ರನ್ನ ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ಮತ್ತೆ ಸಮಾಜದಲ್ಲಿ ನಡೆಯುವಂತ ದುಷ್ಕೃತ್ಯಗಳ ಬಗ್ಗೆ ನಾವೇನಾದ್ರು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಸಮಾಜ ನಾಗರಿಕ ಸಮಾಜ ಅನಾಗರಿಕತೆಯತ್ತ ಹೋಗ್ಬಿಡುತ್ತೆ. ನಾವು ನಿಜಕ್ಕೂ ಶಿಕ್ಷಕರಾದಂಥವ್ರು ಇವತ್ತು ನಮಗೆ ಅಂತ ಒಂದು ಪರಮಾತ್ಮ ನಮಗೆ ಅಂತ ಒಂದು ಶಕ್ತಿಯನ್ನ ಅಂತ ಒಂದು ಅಧಿಕಾರವನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಅಂದಾಗ ಅದು ಅಧಿಕಾರ ಅಂತ ಭಾವಿಸದೆ ಅಂತ ಒಂದು ಭಾಗ್ಯ ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡು ನಮ್ಮ ಹತ್ರ ಇರುವಂತ ಮಕ್ಕಳು ನಮ್ಮ ಮಕ್ಕಳು, ಆ ಮಕ್ಕಳಿಗೆ ಒಂದು ನಾಗರಿಕತೆ, ಒಂದು ಮೌಲ್ಯ, ಒಂದು ಸಂವಿಧಾನದ ಆಶಯಗಳನ್ನ ಒಳಗೊಂಡಂತ ಒಂದು ಉತ್ತಮವಾದಂತ ಬದುಕನ್ನ ಕಟ್ಟಿಕೊಡುವಲ್ಲಿ ನಾವು ನೀವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡೋಣ. ಈ ಮೌಲ್ಯ ಶಿಕ್ಷಣವನ್ನ ನಾಳೆಯಿಂದಲೇ ಜಾರಿಗೊಳಿಸೋಣ. ಫಸ್ಟ್ ನಾವು ಮೌಲ್ಯವನ್ನ ನಾವು ಅಳವಡಿಸ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಸುಂದರ ಸ್ವಸ್ಥ ಸಮಾಜವನ್ನ, ಭವ್ಯ ಭಾರತವನ್ನ ನಿರ್ಮಾಣ ಮಾಡೋಣ ಅಂತೇಳಿ ಸರ್ ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್ ರಮೇಶ್ ಸರ್ ಕಂಟಿನ್ಯೂ ಮಾಡಿ. ಸರ್, ಇಷ್ಟು ಹೊತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರು ಮೌಲ್ಯ ಶಿಕ್ಷಣದ ಮಹತ್ವ, ಅದು ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದು ಮಕ್ಕಳಿಗೆ ಅಷ್ಟೇ ಅಲ್ಲ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ, ಪೋಷಕರಿಗೆ, ಎಲ್ಲರಿಗೂ ಎಷ್ಟು ಮಹತ್ವ ಇದೆ, ಅದರ ಇಂಪ್ಲಿಮೆಂಟು ಮತ್ತು ಅನುಷ್ಠಾನ ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನ ಮತ್ತೆ ಆಶಯದ ನುಡಿಯನ್ನು ಆಡಿರ್ತಕ್ಕಂಥ ಮರುಸಿದ್ದಪ್ಪ ಸರ್ ಅವರಿಗೆ ಈವರೆಗೂ ನಮ್ಮ 3 ಕ್ಲಸ್ಟರ್ ಮತ್ತು ಎಲ್ಲ 3 ಕ್ಲಸ್ಟರ್ ಶಿಕ್ಷಕರ ಪರವಾಗಿ ಅನಂತ ಧನ್ಯವಾದ ತಿಳಿಸುತ್ತಾ ಸರ್, ಮುಂದಿನದಾಗಿ ಶಿವಪ್ಪ ಸರ್ ಅವರು ಇದರ ಸ್ವರೂಪ ಮತ್ತು ವ್ಯಾಪ್ತಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಟೆಕ್ಸ್ಟ್ ಬುಕ್ ವಿತರಣೆ ಆಗಿರ್ತಕ್ಕಂಥದ್ದನ್ನ 1-2 ನಿಮಿಷದಲ್ಲಿ ಬೇಗ ಹಂಚ್ಕೊಳ್ಬೇಕು ಅಂತಂದೇಳಿ ಶಿವಪ್ಪ ಸರ್ಗೆ ಕೇಳ್ಕೊಳ್ತಾರೆ. ಧನ್ಯವಾದಗಳು ಸರ್. ಒಂದ್ ನಿಮಿಷ ಮರುಸಿದ್ದಪ್ಪ ಸರ್, ಸರ್ ಉಳಿದ ನಮ್ಮ ಕ್ಲಸ್ಟರ್ಗಳಲ್ಲೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಹೇಳ್ತೀನಿ. ತಾವು ದಯಮಾಡಿ ಜಾಯ್ನ್ ಆಗಿ ಮಾಹಿತಿ ಯಾವ ಸಮಯದಲ್ಲಿ ಯಾವ ಗೂಗಲ್ ಮೀಟ್ ಅಥವಾ ಮುಖಾಮುಖಿ ಸಭೆ ಯಾವ್ದು ಕರೆದ್ರು, ಶನಿವಾರ ಕರೆದ್ರು ಬರ್ತೀನಿ ಸರ್, ಅಥವಾ ಯಾವತ್ತು ಸಭೆ ಆಯೋಜನೆ ಮಾಡಿದ್ರು ಖಂಡಿತ ಬಂದು ಮಾಹಿತಿನ ಹಂಚ್ಕೊಳ್ತೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸರ್, ಈಗ ಮೌಲ್ಯ ಶಿಕ್ಷಣಕ್ಕೆ ತರಗತಿವಾರು 1ರಿಂದ 10ನೇ ತರಗತಿವರೆಗೂ ಸಹ ಟೆಕ್ಸ್ಟ್ ಬುಕ್ಗಳನ್ನ ಆಲ್ರೆಡಿ ಇಲಾಖೆಯಿಂದ ಸರಬರಾಜು ಮಾಡಲಾಗಿದೆ. ಅವು ಗ್ರೇಡೆಡ್ ವೈಸ್ ಇದಾವೆ ಸರ್. ಅಲ್ಲಿ ಮಕ್ಕಳಿಗೆ ಆಯಾ ವಯೋಮಾನಕ್ಕೆ ತಕ್ಕಂತೆ ಅವ್ರನ್ನ ಡಿಸೈನ್ ಮಾಡಿದ್ದು ಎಷ್ಟು ಮನೋಲ್ಲಾಸವಾಗಿರುತ್ತೆ ಅಂದರೆ, ಆ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೇ ಜೀವನದ ಆನಂದ, ಜೀವನದ ಸ್ವರೂಪವನ್ನು ನಾವು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಹಾಗೆ, ಕೇವಲ ಅದು ಅಂಕ ಗಳಿಕೆಗೆ ಮಾತ್ರ ಸೀಮಿತವಾಗಿರೋ ಪ್ರಪಂಚಕ್ಕೆ ನಾವೀಗ ಒಂದು ಸಂವೇದನಾತ್ಮಕವಾಗಿ ಒಂದು ಸ್ಪರ್ಶವನ್ನು ನೀಡ್ತಾ ಇದ್ದೀವಿ. ಮಗುವಿನ ಅಂತರಂಗವನ್ನು ತಲುಪುವಂತೆ ಈ ಪುಸ್ತಕವನ್ನು ಅವರೇನು ಡಿಸೈನ್ ಮಾಡಿದರೆ ಅವನ್ನ 4 ಗೋಡೆಗಳ ನಡುವೆ ಮುಗಿಯೋ ಪಾಠ ಆಗಿ ಉಳಿಯಲ್ಲ, ಅದು ಬದಲಾಗಿ ಹೊರ ಜಗತ್ತಿನ ವೈವಿಧ್ಯತೆಯನ್ನು ಅಪ್ಪಿಕೊಳ್ಳುವ, ಲಿಂಗ ತಾರತಮ್ಯದ ಬೇಲಿಗಳನ್ನು ದಾಟುವ ಮತ್ತು ಪ್ರಕೃತಿಗೆ ನಾವು ಈಗೇನು ಸಹಬಾಳ್ವೆ ಮಾಕೆ ನಮ್ಮ ಏಕ್ಪೇಡಿದೆಯಲ್ಲ, ಆ ರೀತಿ ಜೈವಿಕ ಕಲಿಕೆಯ ಪಯಣವನ್ನು ಸಾಗಿಸ್ಲಿಕ್ಕೆ ಇದು ತುಂಬ ಚೆನ್ನಾಗಿರೋ ಸಂವೇದನಾತ್ಮಕ ಪುಸ್ತಕಗಳಿದ್ದಾವೆ. ಅವುಗಳನ್ನ ನಾವು ನೀವೆಲ್ಲರೂ ಓದೋಣ. ಈಗ ಹೆಚ್ಚೆಚ್ಚು ಕಥೆಗಳನ್ನ ಮಕ್ಕಳಿಗೆ ಹೇಳೋಣ. ಸಮಾಜಕ್ಕೆ ಈಗೇನು ನಮ್ಮ ಮೇಲಧಿಕಾರಿಗಳು ಕರೆ ಕೊಟ್ಟ ಹಾಗೆ ನಾವು ಸಮಾಜ ನಿರ್ಮಾಣಕ್ಕೆ ಪಣ ತೊಡೋಣ ಅಂತ ಹೇಳ್ತಾ, ನಾವೀಗ ಇದರ ಸ್ವರೂಪವೆಲ್ಲ ಈಗ ಆಲ್ರೆಡಿ ತಮಗೆಲ್ಲ ಅರ್ಥ ಆಗಿದೆ. ನಾವೀಗ ಆದೇಶಗಳನ್ನ ಮುದ್ರಿಸ್ಕೊಂಡು ಪ್ರಿಂಟ್ ತೆಗೆದುಕೊಂಡು ಅವುಗಳನ್ನ ಓದೋಣ, ಅರ್ಥ ಮಾಡಿಕೊಂಡು ನಮ್ಮ ತರಗತಿವಾರ ವಾರಕ್ಕೊಂದು ಪೀರಿಯಡ್ ಏನಿದೆ ಅದರಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸೋಣ ಅಂತ ಹೇಳ್ತಾ, ನಾವೀಗ ಪ್ರಸಕ್ತ ಸಾಲಿನಲ್ಲಿ ಸಮಗ್ರ ಪ್ರಗತಿ ಪತ್ರವನ್ನು ನೀಡಬೇಕಾಗಿದೆ. HPC ಅಂತ, ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತ. ಅದನ್ನು ಸಿದ್ಧಪಡಿಸ್ಕೊಳ್ಬೇಕಂದ್ರೆ ಕೆಲವು ದಾಖಲೆಗಳನ್ನ ನಿಭಾಯಿಸಬೇಕು. ಅದನ್ನು ಕೊಟ್ರೇಶ್ ಅವ್ರು ಹೇಳ್ತಾರೆ. ಅದು ಶಾಲಾ ದಿನಚರಿಯಲ್ಲಿ ಅಳವಡಿಸಿ ಮುದ್ರಿಸಿ ಸರಬರಾಜು ಅಂತೂ ಈಗ ಮಾಡಲಾಗಿದೆ. ಸಮಗ್ರ ಪ್ರಗತಿ ಪತ್ರದ ಸಹಪಾಠ ಚಟುವಟಿಕೆಗಳನ್ನ ನಾವು ಕ್ಲಾಸಲ್ಲಿ ನಿರ್ವಹಿಸಿದ ಮಾತ್ರ ಅದು ಮೌಲ್ಯ ಸಾಧನೆಗೆ ದಾರಿಯಾಗುತ್ತೆ ಅಂತ ಹೇಳ್ತಾ, ಇದರ ಸ್ವರೂಪವನ್ನು ಇನ್ನಷ್ಟು ಮಾಹಿತಿಯನ್ನು ಸಮಯಾವಕಾಶದ ಕೊರತೆಯಿಂದ ನಾನು ತಮಗೆ ಓದಲಿಕ್ಕೆ ಸಲಹೆಗಳನ್ನ ನೀಡ್ತಾ ಮುಂದುವರೆದು ಸರ್, ಇದ್ರ ಬಗ್ಗೆ ಇಷ್ಟು ಹೇಳಿಕೆ ನಾನು ಇಷ್ಟಪಡ್ತೀನಿ ಸರ್. ಮುಂದುವರೆದು ಭಾಗ್ಯಲಕ್ಷ್ಮಿ ಮೇಡಮ್ ಇದ್ದಾರೆ ಸರ್. ಶಿವಪ್ಪ ಸರ್ ಅವರು ಸಂಕ್ಷಿಪ್ತವಾಗಿ ಈ ಮೌಲ್ಯ ಶಿಕ್ಷಣ ಸ್ವರೂಪ ವ್ಯಾಪ್ತಿ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಸಂಕ್ಷಿಪ್ತಕ್ಕಿಂತ ವಿವರಣಾತ್ಮಕವಾಗಿ ಈಗಾಗಲೇ ಮರುಸಿದ್ದಪ್ಪ ಸರ್ ಅವರು ನಮಗೆ ಈ ಮೌಲ್ಯ ಶಿಕ್ಷಣ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರೋದ್ರಿಂದ
ನೇರವಾಗಿ BRP ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಈ ಮೌಲ್ಯ ಶಿಕ್ಷಣ ಕುರಿತು ಭಾಗಿದಾರರು ಮತ್ತು ವೇಳಾಪಟ್ಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿಷಯವನ್ನು ಪ್ರಸ್ತುತಪಡಿಸ್ಬೇಕಂತಂದೇಳಿ ಅವರಲ್ಲಿ ಮೂಲಕ ಕೇಳ್ತಾರೆ. ಓವರ್ ಟು ಭಾಗ್ಯಲಕ್ಷ್ಮಿ ಮೇಡಮ್. ಈ ಒಂದು 3 ಕ್ಲಸ್ಟರ್ನ ಸಭೆಯಲ್ಲಿ ಉಪಸ್ಥಿತರಿರುವಂತ ಮರಳು ಸಿದ್ದಪ್ಪ ಸರ್ ಅವರಿಗೆ, ನಮ್ಮ BO ಸರ್ ಆದಂತಹ ದುರ್ಗಪ್ಪ ಸರ್ ಅವರಿಗೆ, 3 ಜನ CRP ಅವರಿಗೆ ಹಾಗೂ 3 ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸುತ್ತಾ, ಈ ಒಂದು ಮೌಲ್ಯ ಶಿಕ್ಷಣ ಮೂಲ ಉದ್ದೇಶ ಕೇವಲ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನ ನೀಡೋದಲ್ಲ, ಅದ್ರ ಬದಲಾಗಿ ಆ ಮಗು ಏನು ಬ್ಲಾಂಕ್ ಆಗಿ ಖಾಲಿ ಪೇಪರ್ ತರ ನಮ್ಮ ಶಿಕ್ಷಕರ ಕೈಯಲ್ಲಿ ಬರುತ್ತೆ, ಆ ಮಗುವನ್ನ ನಾವು ಒಂದು ಸಮಾಜಕ್ಕೆ ಸುಸಂಸ್ಕೃತ ನಾಗರಿಕನನ್ನಾಗಿ ಮಾಡಿ ಅದನ್ನ ಸಮಾಜಕ್ಕೆ ನೀಡೋದು ನಮ್ಮೆಲ್ಲರ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬರ ಕರ್ತವ್ಯ ಅಂತ ಭಾವಿಸಿ ಇಲಾಖೆನೇ ಇದನ್ನ ಒಂದು ಗಂಭೀರವಾಗಿ ಪರಿಗಣಿಸಿ ಕಳೆದ ಸಾಲಿನಿಂದನೇ ಎಲ್ಲಾ ಶಿಕ್ಷಕರಿಗೆ, ಈಗ ಸರ್ ಸಹ ಹೇಳಿದ್ರು ಮರಳು ಸಿದ್ದಪ್ಪ ಸರ್, ಪ್ಯಾಬ್ ಅನುಮೋದಿತ ಒಂದು ತರಬೇತಿಯಲ್ಲಿ ನಾವು ಆಲ್ರೆಡಿ ಮೌಲ್ಯ ಶಿಕ್ಷಣವನ್ನ ಅಳವಡಿಸಿ ಸುಮಾರು ಈ ರಾಜ್ಯದಲ್ಲಿ 1 ಲಕ್ಷ ಜನರಿಗೆ ಕೊಟ್ರೆ, ನಮ್ಮ ತಾಲೂಕಿನಲ್ಲಿ ಸುಮಾರು 6ರಿಂದ 8 270 ಜನಕ್ಕೆ, ಅದೇ ರೀತಿ 3ರಿಂದ 5 ಒಂದು 180 ಜನಕ್ಕೆ ನಾವು ಈ ಮೌಲ್ಯ ಶಿಕ್ಷಣ ತರಬೇತಿಯನ್ನ ಆಲ್ರೆಡಿ ಕೊಟ್ಟಿದೀವಿ. ಆಗ ನಾವು ಹೇಳಿದ್ವಿ ಈ ತರಗತಿಯಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನು ಚಟುವಟಿಕೆಗಳನ್ನ ರೂಪಿಸ್ಬೋದು ಅಂತ ಒಂದು ಗ್ಲಾನ್ಸ್ ಅನ್ನ ನಾವು ಮಾಡ್ಕೊಟ್ಟಿದ್ವಿ. ಮುಂದುವರೆದು ಈಗ ಏನಾಗಿದೆ ಅಂದ್ರೆ ಅದಕ್ಕೆ ತಕ್ಕಂತೆ ಪಠ್ಯ ಪುಸ್ತಕಗಳ ಸರಬರಾಜಾಗಿದೆ. ಅಂದ್ರೆ ಈಗ ಶಿವಪ್ಪ ಸರ್ ಹೇಳ್ದಂತೆ ಒಂದು ಕೋರ್ ವ್ಯಾಲ್ಯೂ ಇದ್ರೆ ಆ ವ್ಯಾಲ್ಯೂಗೆ 1ನೇ ತರಗತಿ ಮಕ್ಕಳ ವಯೋಮಾನಕ್ಕೆ ಎಷ್ಟು ತಿಳಿಸ್ಬೇಕು, ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ 10ನೇ ತರಗತಿ ಮಕ್ಕಳವರೆಗೂ ಅದು ಯಾವ ರೀತಿ ಎಲಾಬ್ರೇಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಒಂದು ಚಾರ್ಟ್ ಮೂಲಕ, ಅಂದ್ರೆ 1ನೇ ತರಗತಿಗೆ ಒಂದು ಚಾರ್ಟ್ ಇದ್ರೆ 2ನೇ ತರಗತಿಗೆ ಒಂದು ಚಾರ್ಟು, ಆ ರೀತಿ ಚಾರ್ಟ್ ವೈಸ್ ಅದನ್ನ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅದನ್ನ ನೀವು ಕ್ಲಾಸ್ ವೈಸ್ ಎಲ್ಲಾ ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರೆ, ಈಗ ಮೂಲ ಮೌಲ್ಯಗಳು ಗೌರವ ಅಂತ ಇದೆ, ಉಪಮೌಲ್ಯ ಒಂದು ಏನಂತ ಇದೆ ಅಂದ್ರೆ ಆತ್ಮಗೌರವ, ಅದೇ ರೀತಿ ಅದಕ್ಕೆ ಯಾವ ಚಟುವಟಿಕೆಗಳನ್ನ ಮಾಡ್ಬೇಕು, ಅದನ್ನ ಸಮನ್ವಯಗೊಳಿಸಬೇಕಾದ ವಿಷಯ ಅಲ್ಲಿ ಕನ್ನಡ ಮತ್ತೆ ಮ್ಯಾಥ್ಸು, ಅಂದ್ರೆ ಫಾರ್ ಎಕ್ಸಾಂಪಲ್ 4ನೇ ತರಗತಿದು ಹೇಳೋದಾದ್ರೆ ಇಲ್ಲಿ ಯಾರು ಶಿಕ್ಷಕರು ಅದನ್ನ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದನ್ನು ಸಹ ಆ ಚಾರ್ಟ್ ನಲ್ಲೇ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಟೀಚರ್ ಹ್ಯಾಂಡ್ಲ್ ಮಾಡ್ಬೇಕು ಅಥವಾ ಮ್ಯಾಥಮೆಟಿಕ್ಸ್ನವ್ರು ಹ್ಯಾಂಡ್ಲ್ ಮಾಡ್ಬೇಕು, EVSನವ್ರು ಮಾಡ್ಬೇಕು ಅಂತ. ಆ ರೀತಿ ಮುಂದುವರೆದು 6ರಿಂದ 8ಕ್ಕೂ ಸಹ ಅದೇ ರೀತಿ ಚಟುವಟಿಕೆ ಎಲಾಬ್ರೇಟ್ ಆಗ್ತಾ ಹೋಗಿದಾವೆ. ಅದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ, 1 ಪೇಜಲ್ಲಿ ಕನ್ನಡ ಕೊಟ್ರೆ ಇನ್ನೊಂದು ಪೇಜಲ್ಲಿ ಇಂಗ್ಲಿಷ್ ಇದೆ, ಅಂದ್ರೆ ದ್ವಿಭಾಷಾ ಮಾಧ್ಯಮದಲ್ಲಿ ಆ ಎಲ್ಲಾ ಆಕ್ಟಿವಿಟೀಸ್ ನ ಕೊಡ್ತಾ ಹೋಗಿದ್ದಾರೆ. ಅದಕ್ಕೆ ಏನ್ ಮಾಡಬಹುದು ಅಂದ್ರೆ, ಈ ಒಂದು ಟೈಮ್ ಟೇಬಲ್ ನ ನಾವು ಯಾವ ರೀತಿ ಹಾಕಬೇಕು ಅಂದ್ರೆ, ವಾರಕ್ಕೆ 1 ಅವಧಿ ಇದೆ, ತಿಂಗಳಿಗೆ 4 ಅವಧಿ ಇದೆ ಅಂದ್ರೆ ಆ ಒಂದು ತಿಂಗಳಲ್ಲಿ ಆ 4 ಅವಧಿ ಯಾವ್ಯಾವ ಶಿಕ್ಷಕರಿಗೆ ಬರುತ್ತೆ ಅಂತೇಳಿ ಆ ಚಾರ್ಟ್ ಪಕ್ಕದಲ್ಲಿ, ಈಗ ಆ ತರಗತಿಗೆ ಒಂದು ಚಾರ್ಟ್ ಹಾಕೊಂಡಿರ್ತೀರ, 4ನೇ ತರಗತಿಗೆ ಯಾವ್ಯಾವ್ದು ಆಕ್ಟಿವಿಟೀಸ್ ಬರುತ್ತೆ ಅಂತ ಆ ಚಾರ್ಟ್ ಅಲ್ಲೇ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಈ ಇಂಥ ಶಿಕ್ಷಕರು ಈ ಒಂದು ವೀಕಲ್ಲಿ ಅವ್ರು ಹ್ಯಾಂಡಲ್ ಮಾಡ್ಬೇಕು ಅಂತ. ನೆಕ್ಸ್ಟ್ ವೀಕಲ್ಲಿ ಯಾರು ಅಂದ್ರೆ ಸಬ್ಜೆಕ್ಟ್ ವೈಸ್ ಇರುತ್ತಲ್ಲ ಅದನ್ನ ಆ ರೀತಿ ಮೆನ್ಷನ್ ಮಾಡ್ಕೊಂಡ್ರೆ ಆ ದಿನ ಅವ್ರು ಇದ್ರೆ ಅವ್ರು ಹ್ಯಾಂಡಲ್ ಮಾಡೋದು, ಇಲ್ಲಾಂದ್ರೆ ನೆಕ್ಸ್ಟ್ ದಿನನೂ ಸಹ ಅವ್ರು ಅದನ್ನ ತ್ವರಿತವಾಗಿ ಅದನ್ನ ಅನುಷ್ಠಾನಗೊಳಿಸಿ ಅದನ್ನ ಒಂದು ಆಕ್ಟಿವಿಟಿನ ಆ ತಿಂಗಳಲ್ಲೇ ಆ ಅವಧಿಯಲ್ಲೇ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಇಲಾಖೆಯ ನಿರ್ದೇಶನ ಇದೆ. ಇದರ ಕುರಿತಾಗಿ DSRT ಇಂದನೂ ಸಹ ಯೂಟ್ಯೂಬ್ ಲೈವ್ ಅಲ್ಲಿ ಬಹಳ ಸಮಗ್ರವಾಗಿ ಮೊನ್ನೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಇನ್ನೂ ಮುಂದುವರೆದು ಮರಳು ಸಿದ್ದಪ್ಪ ಸರ್ ಅವರು ಆ 10 ಕೋರ್ ವ್ಯಾಲ್ಯೂಗಳು, ಅದಕ್ಕೆ ಸಬ್ ವ್ಯಾಲ್ಯೂಗಳು ಯಾವ್ಯಾವ ಇರುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈಗ ಶಿಕ್ಷಕರದ್ದು ಏನಪ್ಪಾ ಜವಾಬ್ದಾರಿ ಅಂತ ಹೇಳಿದ್ರೆ, ಆ ಒಂದು ಟೆಕ್ಸ್ಟ್ ಬುಕ್ ನಿಮಗೆ ಒಂದು ದಾರಿದೀಪ. ಅಂದ್ರೆ ಏನಾದ್ರೂ ನಾವು ತಿಳಿಸ್ಬೇಕು ಅಂದಾಗ ಕೆಲವೊಂದು ಆಕ್ಟಿವಿಟೀಸ್ ಮೂಲಕ ಯಾವ ರೀತಿ ಇರುತ್ತೆ ಅಂದ್ರೆ, ಆಕ್ಟಿವಿಟೀಸು ಮಕ್ಕಳು ಓನ್ ಆಗಿ ಮಾಡೋ ತರಾನು ಇದಾವೆ. ಟೆಕ್ಸ್ಟ್ ಬುಕ್ ನೀವು ನೋಡಿರ್ಬೋದು, ಯಾರಾದ್ರೂ ನೋಡಿ ಅಲ್ಲೇ ಆಲ್ರೆಡಿ ಈ ಜೂನ್ ಅಲ್ಲಿ 2 ಆಕ್ಟಿವಿಟಿ ಮಾಡ್ಬೇಕು ಅಂತ ಇದೆ. ಅಂದ್ರೆ ಅವನ್ನ ಮುಗಿಸಿರೋರ್ಗೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮಗು ಸ್ವಂತವಾಗಿ ಆಲೋಚನೆ ಮಾಡಿ ಆಕ್ಟಿವಿಟಿ ಮಾಡೋ ತರಾನು ಇದೆ, ಸ್ವತಂತ್ರವಾಗಿ ಮಾಡೋ ಆಕ್ಟಿವಿಟೀಸು ಇದಾವೆ, ಜೊತೆಗೆ ಶಿಕ್ಷಕರು ಇನ್ಸ್ಟ್ರಕ್ಷನ್ ಮಾಡೋ ತರಾನು ಇದಾವೆ. ಆಮೇಲೆ ಪಿಯರ್ ಗ್ರೂಪ್ ಅಥವಾ ಗ್ರೂಪ್ ಡಿಸ್ಕಸ್ ಅಲ್ಲಿ ಮಾಡುವಂತ ಆಕ್ಟಿವಿಟೀಸು ಇದಾವೆ. ಜೊತೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಮಾಡುವಂತ ಆಕ್ಟಿವಿಟೀಸು ಇದಾವೆ. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಟೀಚರ್ಸ್ ಏನ್ ಮಾಡ್ಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಸಹ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಟೆಕ್ಸ್ಟ್ ಬುಕ್ ನೋಡಿದ್ರೆ ಟೀಚರ್ಸಿಗೆ
ತುಂಬಾ ನೀಟಾಗಿ ಒಂದು ಅವರಿಗೆ ಇದು ಸಿಗುತ್ತೆ, ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ಪಿಕ್ಚರು ಸಿಗುತ್ತೆ. ಆ ಅವರು ವ್ಯಾಲ್ಯೂಗಳಿಗೆ ತಕ್ಕ ಹಾಗೆ ಆಕ್ಟಿವಿಟೀಸ್ನ ಮಾಡ್ತಾ ಹೋದ್ರೆ ಏನೇನು ಆಕ್ಟಿವಿಟೀಸ್ ಓರಲ್ ಆಗಿ ಅಥವಾ ರಿಟರ್ನ್ ಆಗಿ ಮಾಡಿದ್ರು, ರಿಟರ್ನ್ ಆಗಿ ಮಾಡಿರೋನ ಚೈಲ್ಡ್ ಪ್ರೊಫೈಲ್ ಅಲ್ಲಿ ಮೇಂಟೈನ್ ಮಾಡ್ಬೋದು. ಓರಲ್ ಆಗಿ ಮಾಡಿರೋನ ಹಾಗೆ ಅಂದ್ರೆ ರೆಕಾರ್ಡ್ ಕೇಳಿದಾಗ ನಮಗೆ ಬೇಕು ಅಂದಾಗ ಚೈಲ್ಡ್ ಪ್ರೊಫೈಲಿಗೆ ಹಾಕ್ಬೋದು. ಕೃತಿ ಸಂಪುಟದಲ್ಲಿ ಏನಾದರೂ ಆಕ್ಟಿವಿಟೀಸ್ ಮಾಡಿಸಿದ್ರೆ ಅದನ್ನ ಅಲ್ಲಿ ನಿರ್ವಹಣೆ ಮಾಡ್ಬೋದು. ಇನ್ನ ಆಕ್ಟಿವ್ ಆಗಿ ಕತೆ ಗೀತೆ ಹೇಳಿದ್ರೆ ಅಲ್ಲೇ ಚಾರ್ಟ್ ಅಲ್ಲಿ ಮೆನ್ಷನ್ ಮಾಡೋದು, ಈ ರೀತಿ ನಾವು ಈ ಒಂದು ಆಕ್ಟಿವಿಟೀಸ್ನ ಇಲ್ಲಿ ಮಾಡಿದೀವಿ ಅಂತ ಸಹ ಮೆನ್ಷನ್ ಮಾಡುವಂತ ಅವಕಾಶ ಇರುತ್ತೆ. ಈಗ ಶಿಕ್ಷಕರು ಎಲ್ಲಾ ಶಿಕ್ಷಕರು ಎಲ್ಲಾ ವ್ಯಾಲ್ಯೂಸ್ನ ನಾವು ಪಠ್ಯದ ಜೊತೆಗೆ ಹೇಳ್ತಾ ಇರ್ತೀವಿ, ಹೇಳಲ್ಲ ಅಂತಲ್ಲ. ಮೌಲ್ಯ ಶಿಕ್ಷಣವನ್ನ ನಾವು ಯಾವುದೋ ಒಂದು ಕನ್ನಡ ಪಾಠ ಮಾಡುವಾಗ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಬಂತು ಅಂದ್ರೆ ನಾವು ಹೇಳ್ತೀವಿ. ಆದ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಟೆಕ್ಸ್ಟ್ ಬುಕ್ ನ ಮಾಡಿರುವಂತ ಕಾರಣ ಅಂತಂದ್ರೆ ಈಗ ಸಮಗ್ರ ಪ್ರಸ್ತುತ ಒಂದು ಯುಗದಲ್ಲಿ ಮಕ್ಕಳ ಒಂದು ವೈಚಾರಿಕತೆ, ಭಾವನೆಗಳು ಅಥವಾ ಮಕ್ಕಳಲ್ಲಿ ನಡವಳಿಕೆ, ನಾವು ರೆಸ್ಪೆಕ್ಟ್ ನಮ್ಮ ಟೀಚರ್ಸಿಗೆ ನಾವು ಕೊಡೋ ರೆಸ್ಪೆಕ್ಟ್ ಯಾವ ರೀತಿಯಾಗಿತ್ತು, ಈಗಿನ ಮಕ್ಕಳು ನಮಗ್ ಕೊಡ್ತಾ ಇರೋ ರೆಸ್ಪೆಕ್ಟ್ ಯಾವ ರೀತಿ ಆಗಿದೆ ಅಂತ ನೋಡ್ದಾಗೇನೆ ನಾವು ಈ ವ್ಯಾಲ್ಯೂ ಎಜುಕೇಶನ್ಗೆ ಮಹತ್ವ ಕೊಡ್ಬೇಕು ಅನ್ನೋ ಒಂದು ತಾಟು ನಮ್ಮ ಮನ್ಸಲ್ಲಿ ಬಂದ್ಬಿಡುತ್ತೆ. ಈಗ ನಾವು ವ್ಯಾಲ್ಯೂ ಎಜುಕೇಶನ್ ಶಿಕ್ಷಕರು ಕೊಡದೇ ಇದ್ದ ಪಕ್ಷದಲ್ಲಿ ಮುಂದೆ ಒಂದ್ ಮಾತಿದೆ, ಅದು ಪ್ರಸ್ತುತ ದಿನಮಾನಗಳಲ್ಲಿ ಓಡಾಡ್ತಾ ಇದೆ. ಶಿಕ್ಷಕರು ಕೋಲಿಂದ ಏಟ್ ತಿಂದಿಲ್ಲ ಮಕ್ಕಳು ಅಂದ್ರೆ ಮುಂದೆ ಪೊಲೀಸರ ಲಾಠಿ ಏಟದಿಂದ ಮುಂದೆ ನಾಗರಿಕರು ಒಳ್ಳೆ ಬುದ್ಧಿ ಕಲಿಬೇಕಾದ ಸಂದರ್ಭ ಬರುತ್ತೆ ಅಂತ. ಪ್ರಸ್ತುತದಲ್ಲಿ ಶಿಕ್ಷಕರು ಕೋಲ್ ಹಿಡ್ಕೊಳ್ಳೋ ಆಗಿಲ್ಲ. ಹಾಗಾಗಿ ನಾವು ಈ ಮೌಲ್ಯಗಳ ಆಧಾರಿತವಾದ ಒಂದು ಪಠ್ಯ ಪುಸ್ತಕವನ್ನ ಅಂದ್ರೆ ಈ ವ್ಯಾಲ್ಯೂ ಎಜುಕೇಶನ್ನೇ ನಾವು ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡು ಮಕ್ಕಳನ್ನ ಒಂದು ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ. ಯಾವ್ಯಾವ ಶಿಕ್ಷಕರು ಯಾವ್ಯಾವ್ದು ತಿಂಗಳಲ್ಲಿ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಆ ಒಂದು ಚಾರ್ಟಲ್ಲೇ ಇರೋದ್ರಿಂದ ಯಾರಿಗೂ ಗೊಂದಲ ಇಲ್ದಂಗೆ ಎಲ್ಲಾ ಆಕ್ಟಿವಿಟೀಸ್ನು ಇಂಪ್ಲಿಮೆಂಟ್ ಮಾಡಿ ಒಂದು ಟೈಮ್ ಟೇಬಲ್ ಪ್ರಕಾರ ಹೋದ್ರೆ ಇದು ತುಂಬಾ ಸಮಗ್ರ ಒಂದು ಸಮರೋಪಾದಿಯಲ್ಲಿ ಈ ಒಂದು ಮೌಲ್ಯ ಶಿಕ್ಷಣ ಎಜುಕೇಶನ್ ವ್ಯಾಲ್ಯೂವನ್ನ ನಾವು ನಮ್ಮ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಅಳವಡಿಸಿ ಯಶಸ್ವಿಗೊಳಿಸ್ಬೋದು ಅಂತ ಹೇಳ್ತಾ, ಈ ಒಂದು ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನು ಇಲ್ಲಿಗೆ ಮೊಟಕುಗೊಳಿಸಿ ಈ ವೇದಿಕೆಯನ್ನು ಮುಂದಿನದಾಗಿ CRP ರಮೇಶ್ ಸರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಓಕೆ ಅಮ್ಮ, ಇಷ್ಟು ಹೊತ್ತು ಮೌಲ್ಯ ಶಿಕ್ಷಣದ ಭಾಗಿದಾರರು ಮತ್ತು ವೇಳಾಪಟ್ಟಿ, ಅದನ್ನು ನಾವು ಶಾಲೆಗಳಲ್ಲಿ ಯಾವ ರೀತಿ ಅನುಷ್ಠಾನ ಮತ್ತು ಅನುಪಾಲನೆ ಮಾಡ್ತಕ್ಕಂಥ ಮಾಹಿತಿಯನ್ನು ಸಮಗ್ರವಾಗಿ ಹಂಚಿಕೊಟ್ಟಿರ್ತಕ್ಕಂಥ BRP ಭಾಗ್ಯಲಕ್ಷ್ಮಿ ಮೇಡಮ್ ಅವರಿಗೆ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಧನ್ಯವಾದಗಳು ಅಂತ. ಈಗ ಕೋರ್ ವ್ಯಾಲ್ಯೂಸ್ ಮತ್ತು ಸಬ್ ವ್ಯಾಲ್ಯೂಸ್ ಬಗ್ಗೆ ಕೊಟ್ಟರೆ ಸರ್ ಅವರು ಸರ್ ಒಂದು ಸಬ್ಮಿಷನ್ನು. ಈಗ ಕೊಟ್ರೆ ಸರ್ ಏನು ಮಾತಾಡ್ತಾರೆ, ತರಗತಿಯಲ್ಲಿ ಪ್ರಾಯೋಗಿಕ ಅನುಭವದ ಮೇಲೆ ಅವ್ರೇನು ದಾಖಲೀಕರಣ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಅವ್ರು ಪ್ರೆಸೆಂಟ್ ಮಾಡಿದರೆ ಸಮಯ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ದಾಖಲೀಕರಣಕ್ಕೆ ನಮ್ಮ ಕೊಟ್ರೆ ಸರ್ ಫೋಕಸ್ ಮಾಡ್ತಾರೆ. ಓಕೆ, ಕೊಟ್ರೆ ಸರ್, ಕೊಟ್ರೆ ಸರ್ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರದ್ದು ದಾಖಲೀಕರಣದ ಬಗ್ಗೆ ಮತ್ತೆ ಮೌಲ್ಯ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಹಂಚ್ಕೋಬೇಕಂದ್ರೆ ಕೊಟ್ರೆ ಸರ್ ಅವ್ರಿಗೆ ಕೇಳ್ಕೊಳ್ತಾರೆ. ಕೊಟ್ರೆ ಸರ್. ಥ್ಯಾಂಕ್ ಯು ಸರ್. ಹರಿಹರದ BO ಸಾಹೇಬರು ಮತ್ತೆ ಡಯಟ್ನ ಉಪನ್ಯಾಸಕರಾಗಿರ್ತಕ್ಕಂಥ ಮರಳು ಸಿದ್ದಪ್ಪ ಸರ್ ಮತ್ತೆ 3 ಕ್ಲಸ್ಟರ್ನ CRPಗಳು, ಎಲ್ಲಾ ಮುಖ್ಯ ಗುರುಗಳು ಮತ್ತೆ ಎಲ್ಲಾ ಶಿಕ್ಷಕರಿಗೂ ಈ ಶುಭ ಸಂಜೆಯ ವಂದನೆಗಳನ್ನ ಅರ್ಪಿಸ್ತಾ, ಈಗ ಆಲ್ರೆಡಿ ಮೌಲ್ಯ ಶಿಕ್ಷಣದ ಬಗ್ಗೆ ಮರಳು ಸಿದ್ದಪ್ಪ ಸರ್ ಆಗಿರ್ಬೋದು, ನಮ್ಮ ಸಾಹೇಬರಾಗಿರ್ಬೋದು, BO ಸಾಹೇಬರು ಮತ್ತೆ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಮತ್ತೆ ಶಿವಪ್ಪ ಸರ್ ಅವರು ಸಾಕಷ್ಟು ವಿಷಯಗಳನ್ನ ಈಗ ಆಲ್ರೆಡಿ ತಮಗೆಲ್ಲ ವಿಷಯಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಕೇವಲ ಇಲ್ಲಿ ನಾನು ಒಬ್ಬ ತರಗತಿ ಶಿಕ್ಷಕನಾಗಿ ಮೌಲ್ಯ ಶಿಕ್ಷಣದ ಅನುಷ್ಠಾನದಲ್ಲಿ ಏನೆಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ಬೇಕು ಅಂತಕ್ಕಂಥದ್ದನ್ನ ಕೆಲವು ಅಂಶಗಳನ್ನ ಕೆಲವೇ ಸಮಯದಲ್ಲಿ ನಿಮಗೆ ಮನನ ಮಾಡ್ತಕ್ಕಂತ ಒಂದು ಚಿಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ವರ್ಷ ನಮಗೆ ಮೌಲ್ಯ ಶಿಕ್ಷಣ ಜಾರಿಗೆ ಬಂದಿದೆ ಮತ್ತು ಹೆಚ್ಚಿನ ಆದ್ಯತೆಯೊಂದಿಗೆ ವರ್ಷ ಪೂರ್ತಿ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಮೌಲ್ಯಗಳನ್ನ ನಾವು ಮಕ್ಕಳಲ್ಲಿ ಅಂತರ್ಗತಗೊಳಿಸಬೇಕು. ಹಾಗಾದ್ರೆ ಮೌಲ್ಯ ಶಿಕ್ಷಣ ಮೊದ್ಲು ಇರ್ಲಿಲ್ವಾ? ಇತ್ತು. ಆದ್ರೆ ಈ ವರ್ಷದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚು ಯಾಕೆ ಮೌಲ್ಯಗಳಿಗೆ
ನಾವು ಆದ್ಯತೆಯನ್ನು ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಮನುಷ್ಯ ಸಾಕಷ್ಟು ಏನಾಗ್ತಾ ಇದ್ದಾನೆ ಅಂದ್ರೆ ಶಿಕ್ಷಣವಂತನಾಗ್ತಿದ್ದಾನೆ, ಆದ್ರೆ ಮಾನವನಾಗಿ ಬದುಕೋದರಲ್ಲಿ ಎಡುತ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಈ ಮೌಲ್ಯಗಳು ಮತ್ತು ನೈತಿಕತೆ ಮಕ್ಕಳಲ್ಲಿ ಈಗಿನಿಂದಲೇ ಅಂತರ್ಗತವಾಗಬೇಕು ಮತ್ತು ಅವರ ಆ ನಿತ್ಯ ಜೀವನದಲ್ಲಿ ಅಳವಡಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮೌಲ್ಯ ಶಿಕ್ಷಣ ಈ ವರ್ಷದಲ್ಲಿ ಒಂದು ಪಠ್ಯವಾಗಿ ಸಹ ಮತ್ತು ಅಧಿಕೃತವಾಗಿ ಅದು ಕಲಿಕೆಗೆ ಏನ್ ಮಾಡಿದೆ ವಿಷಯವಾಗಿ ನಾವು ಏನ್ ಮಾಡ್ತಾ ಇದೀವಿ ತರಗತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ 3ನೇ ತಾರೀಕು ಜುಲೈ 3ನೇ ತಾರೀಕು ಯೂಟ್ಯೂಬ್ ನಲ್ಲಿ ಆ ಒಂದು DSCRT ವತಿಯಿಂದ ನಮಗೆ ಒಂದು ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಆ ಇರ್ತದೆ. ಮತ್ತೆ ಅದು ಆ ಯೂಟ್ಯೂಬ್ ಕಾರ್ಯಕ್ರಮ ಈಗಲೂ ಸಹ DSCRT ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯ ಇದ್ದು, ಅದರಲ್ಲಿ 3 ಗಂಟೆ 15 ನಿಮಿಷಗಳ ಕಾಲ ಅದಿದೆ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅದರ ರೂಪುರೇಷೆಗಳು ತಮ್ಗೆ ಅರ್ಥವಾಗ್ತದೆ. ಮತ್ತೆ ಜೊತೆಗೆ 25/5/2026 DSCRT ವತಿಯಿಂದ ಮಾನ್ಯ DSCRT ನಿರ್ದೇಶಕರು 13 ಪುಟಗಳ ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದನ್ನ ಎಲ್ಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ದಯಮಾಡಿ ಕಡ್ಡಾಯವಾಗಿ ಅದನ್ನ ಇಟ್ಕೋಬೇಕು. ಯಾಕೆ ಅದನ್ನ ಇಟ್ಕೋಬೇಕು ಅಂತಂದೇಳಿ ಅಂದ್ರೆ ಅಲ್ಲಿ ಸಾಕಷ್ಟು ವಿಷಯಗಳು ನಿಮಗೆ ಲಭ್ಯ ಆಗ್ತದೆ. ಅಲ್ಲಿ ಯಾವ ಮುಖ್ಯ ಮೌಲ್ಯ ಇದೆ, ಉಪಮೌಲ್ಯ ಏನು ಮತ್ತು ಯಾವ ಸಬ್ಜೆಕ್ಟ್ಗೆ ಅದನ್ನ ಮ್ಯಾಪಿಂಗ್ ಮಾಡಲಾಗಿದೆ, ಮತ್ತೆ ಅಲ್ಲಿ ವೇಳಾಪಟ್ಟಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಷಯಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲಾ ಶಿಕ್ಷಕರು ತರಗತಿಗೆ ಈಗ ಆಲ್ರೆಡಿ ಮಾಡ್ಕೊಂಡಿದ್ರೆ ಸಂತೋಷ, ಮಾಡ್ಕೊಂಡೇ ಇರದೇ ಇರ್ತಕ್ಕಂಥವ್ರು ನಾಳೆನೇ ಅದನ್ನ ಏನ್ ಮಾಡಿ ಅಂದ್ರೆ ಆದೇಶವನ್ನ ನೋಡ್ಕೊಂಡು ಆದೇಶದ ಅನುಷ್ಠಾನವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಕಾರ್ಯಪ್ರವೃತ್ತರಾಗ್ಬೇಕು. ಮತ್ತೆ ಮರಳು ಸಿದ್ದಪ್ಪ ಸರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಆ ಯೂಟ್ಯೂಬ್ ಕಾರ್ಯಕ್ರಮ, ಇಲಾಖೆಯ ಯೂಟ್ಯೂಬ್ ಕಾರ್ಯಕ್ರಮ ಮತ್ತು ಆದೇಶ ಎರಡನ್ನೂ ಸಮ್ಮಿಳಿತಗೊಳಿಸಿದ್ರೆ ಅವ್ರು ಮಾತಾಡಿರ್ತಕ್ಕಂಥ ಆ ಸಾರಾಂಶ ಏನಾಗ್ತದೆ ನಮಗೆ ಸಂಪೂರ್ಣವಾಗಿ ಸಿಗ್ತದೆ. ಅಷ್ಟು ಚೆನ್ನಾಗಿ ಅವರು ನಮ್ಮ ಮೌಲ್ಯ ಶಿಕ್ಷಣದ ಬಗ್ಗೆ ಹೇಳಿದ್ರು. ಈಗ ನಾನು ತರಗತಿ ಶಿಕ್ಷಕನಾಗಿ ಫಸ್ಟ್ ಏನ್ ಮಾಡ್ತೇನೆ, ಆದೇಶವನ್ನ ಇಟ್ಕೊಂತೇನೆ. ಫಸ್ಟ್ ನಾನು ಏನ್ ಮಾಡ್ತೇನೆ ಅಂತಂದೇಳಿ ಅಂದ್ರೆ ಫಸ್ಟ್ ತರಗತಿ ಯಾವ ವಿಷಯಕ್ಕೆ ಮ್ಯಾಪಿಂಗ್ ಆಗಿದೆ. ಉದಾಹರಣೆಗೆ ಈಗ ನಾನು 5-6 ಸಬ್ಜೆಕ್ಟ್ ಗಳನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಯಾವ ತರಗತಿಯ ಯಾವ ಮೌಲ್ಯ ಮತ್ತು ಯಾವ ಉಪಮೌಲ್ಯವನ್ನ ನಾನು ಅನುಷ್ಠಾನ ಮಾಡಬೇಕು, ಯಾವ ತಿಂಗಳಿನಲ್ಲಿ, ಮತ್ತು ಅದಕ್ಕೆ ಚಟುವಟಿಕೆಗಳು ಏನಿದೆ ಅಂತಕ್ಕಂಥದ್ದನ್ನ ನಾನೇನ್ ಮಾಡ್ತೇನೆ ಮ್ಯಾಪ್ ಮಾಡಿ ಇಟ್ಕೊಂತೇನೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವೇಳಾಪಟ್ಟಿ ಏನಿರ್ತದೆ, ವೇಳಾಪಟ್ಟಿಯಲ್ಲಿ ಅನುಕೂಲಿಸೋದಕ್ಕೆ ಅದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಅಲ್ಲಿ ಅವಕಾಶವನ್ನ ಕಲ್ಪಿಸ್ಬೇಕು. ಮತ್ತೆ ಆ ಕಲ್ಪಿಸಿರ್ತಕ್ಕಂಥದ್ದನ್ನ ದಾಖಲೀಕರಣ ಆಗ್ಬೇಕು ಮುಖ್ಯವಾಗಿ ಅಂತ ಹೇಳಿದ್ರು. ದಾಖಲೀಕರಣಕ್ಕೆ 2 ವಿಧ ಇದೆ. ಒಂದು, ಈಗ ಆಲ್ರೆಡಿ ನಮಗೆ ತರಗತಿವಾರು ಪ್ರತಿ ಮಗುವಿಗೂ ಸಹ ಮೌಲ್ಯ ಶಿಕ್ಷಣದ ವರ್ಕ್ ಬುಕ್ ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿ ಚಟುವಟಿಕೆಗೂ ಸಂಬಂಧಪಟ್ಟಂತಹ ಅನೇಕ ಮೊದಲನೇದಾಗಿ ಪ್ರತಿ ಚಟುವಟಿಕೆಗೂ ನಾವು ಓಪನ್ ಮಾಡಿದಾಗ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಉಪ ಚಟುವಟಿಕೆಗಳು ಬರ್ತಾ ಹೋಗ್ತವೆ. ಉದಾಹರಣೆಗೆ ಒಂದು ಮೌಲ್ಯವನ್ನು ತಾವು ತಗೊಂಡಾಗ ಗೌರವ ಅಂತಕ್ಕಂಥದ್ದು, ರೆಸ್ಪೆಕ್ಟ್ ಅಂತಕ್ಕಂಥ ಮೌಲ್ಯವನ್ನು ತೆಗೆದುಕೊಂಡಾಗ ಅದರಲ್ಲಿ ಉಪಮೌಲ್ಯ ತರಗತಿ ಒಪ್ಪಂದಗಳು ಮತ್ತು ಕೆಲಸದ ಘನತೆ ಅಂತ ಬರ್ತದೆ. ಸೊ ಅವು ಎರಡಕ್ಕೂ ಸಂಬಂಧಪಟ್ಟಂತೆ 2 ಚಟುವಟಿಕೆಗಳಿದಾವೆ. ಆ ಪ್ರತಿ ಚಟುವಟಿಕೆಯನ್ನು ತಾವು ಓಪನ್ ಮಾಡಿದಾಗ ಫಸ್ಟ್ ಮೌಲ್ಯದ ಆ ಚಟುವಟಿಕೆಯ ಉದ್ದೇಶ ಮತ್ತು ಮಹತ್ವ ಇರ್ತದೆ. ಅದಾದ್ಮೇಲೆ ಶಿಕ್ಷಕರಿಗೆ ಸೂಚನೆ ಇರ್ತದೆ. ದಯಮಾಡಿ ಶಿಕ್ಷಕರಿಗೆ ಸೂಚನೆ ಏನಿರ್ತದೆ ಅದನ್ನ ತಾವುಗಳು ದಯಮಾಡಿ ಏನ್ ಮಾಡಿ ಅಂದ್ರೆ ನೀಟಾಗಿ ಅದನ್ನ ನೋಡ್ಕೊಂಡ್ರೆ ಏನಾಗ್ತದೆ, ನೆಕ್ಸ್ಟ್ ಚಟುವಟಿಕೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ತಮಗೆ ಏನಾಗ್ತದೆ ಸೂಕ್ತವಾಗಿರ್ತಕ್ಕಂತಹ ಒಂದು ಅರಿವಾಗ್ತದೆ. ಮತ್ತೆ ಜೊತೆಗೆ ಅದರಲ್ಲಿ ಏನೆಲ್ಲ ಅನುಷ್ಠಾನಗಳನ್ನ ಮಾಡಬೇಕು, ಚಟುವಟಿಕೆಗಳನ್ನ ಯಾವ ರೀತಿ ಅಂತಕ್ಕಂಥದ್ದು ನಮ್ಮ ಶಿಕ್ಷಕರಿಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ. ಇನ್ನ ಈ ಲಿಖಿತವಾಗಿ ಮಾಡಿರ್ತಕ್ಕಂಥ ಮೌಲ್ಯ ಶಿಕ್ಷಣದ ಇವುಗಳನ್ನ ಏನ್ ಮಾಡಿ ಅಂದ್ರೆ ಕೃತಿ ಸಂಪುಟಕ್ಕೆ ದಾಖಲೀಕರಣ ಆಗಿ ಮಾಡಿ ಅಲ್ಲಿ ಮೇಲ್ಗಡೆ ವಿಷಯ ಮೌಲ್ಯ ಶಿಕ್ಷಣ, ಆ ಮಗು ಯಾವ ಚಟುವಟಿಕೆ ಮಾಡಿದೆ, ಆ ಚಟುವಟಿಕೆಯ ಸಂಖ್ಯೆ ಮತ್ತು ಮೌಲ್ಯದ ಹೆಸರು, ಉಪಮೌಲ್ಯ ಯಾವ್ದು ಹೇಳ್ತದೆ, ಅದ್ರ ಕೆಳಗಡೆಗೆ ಏನ್ ಮಾಡ್ತೀವಿ ಅಂದ್ರೆ ಚಟುವಟಿಕೆ ಸಂಖ್ಯೆ ಮತ್ತು ಚಟುವಟಿಕೆ ಏನು ಅದು ಮಾಡಿದೆ ಅಂತಕ್ಕಂಥದ್ದು ಶೀರ್ಷಿಕೆಯನ್ನು ಕೊಟ್ಟು ಆ ಚಟುವಟಿಕೆ ಮಗು ಹಾಳೆಯಲ್ಲಿ ಪೂರ್ಣಗೊಳಿಸ್ಲಿ ಅಥವಾ ಯಾವ ಒಂದು ಇದರಲ್ಲಿ ಮಾಡಿರ್ತದೆ ಅದನ್ನ ಏನ್ ಮಾಡಿ ಕೆಳಗಡೆ ಆ ಮಗುವಿನ ಹೆಸರು ಮತ್ತೆ ಡೇಟ್ ಅನ್ನ ಹಾಕ್ಬಿಟ್ಟು ಶಿಕ್ಷಕರು ಆ ಸಂಬಂಧಪಟ್ಟಂತ ವಿಷಯವಾರು ಮತ್ತು ತರಗತಿವಾರು ಯಾವ ಈ ಶಿಕ್ಷಕರು ಇರ್ತಾರೆ ಅದನ್ನ ಆ ಮಗು ಪರಿಶೀಲಿಸಿ, ಆ ಮಗುವಿನ ಕೃತಿ ಸಂಪುಟವನ್ನು ಪರಿಶೀಲಿಸಿ ಕೃತಿ ಸಂಪುಟ ಕಡತ ಏನಿರ್ತದಲ್ಲ ಆ ದಾಖಲಿಕೆ ಅದನ್ನ ಒದಗಿಸ್ಬೇಕಾಗ್ತದೆ, ಆ ಫೈಲ್ಗೆ ಹಾಕ್ಬೇಕಾಗ್ತದೆ ಪೋರ್ಟ್ಫೋಲಿಯೋಗೆ. ಸೊ ಆವಾಗ ಏನಾಗ್ತದೆ, ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ದಾಖಲೆ ಆಗ್ತದೆ ಮಗುಗೆ ಮೌಲ್ಯ ಶಿಕ್ಷಣಕ್ಕೆ. ಮತ್ತೆ ಇನ್ನೊಂದು, ನಾವು ಶಿಕ್ಷಕರಾಗಿರ್ತಕ್ಕಂಥದ್ದು ಒಂದು ಡೈರಿ ಅಂತಂದೇಳಿ ಹೇಳ್ತಿರೋ ಅಥವಾ ಕಾರ್ಯಯೋಜನೆ ಅಂತ ಕರಿತಿರೋ ಅಥವಾ ವರ್ಕ್ ಡನ್ ಅಂತ ಹೇಳ್ತಿರೋ ಯಾವ್ದಾದ್ರು ಹೇಳ್ಬೋದು ತಾವು, ಯಾವ್ದಾದ್ರು ಇದರಲ್ಲಿ
ಆದ್ರೆ ನಾವೇನ್ ಮಾಡ್ಬೇಕು ಅಂತಂದೇಳಿ ಅಂದ್ರೆ ನಾನು ಹೇಳಿದ್ನಲ್ಲ 13 ಪುಟಗಳ ಸುತ್ತೋಲೆಯನ್ನ ಇಟ್ಕೊಂಡು ಅದ್ರ ಮೂಲಕ ಏನ್ ಮಾಡ್ಬೇಕು ಅಂದ್ರೆ ತರಗತಿವಾರು ವಿಷಯವಾರು ಯಾವ ಚಟುವಟಿಕೆ ನನಗೆ ಬಂದಿದೆ ಈ ತಿಂಗಳಲ್ಲಿ ಈ ವಾರದಲ್ಲಿ ನಾವು ಯಾವ ಸಬ್ಜೆಕ್ಟ್ಗೆ ಯಾವ ತರಗತಿಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಚಟುವಟಿಕೆ ಏನ್ ಹೇಳ್ತದೆ, ಚಟುವಟಿಕೆ ಪುಸ್ತಕದಲ್ಲಿ ಶಿಕ್ಷಕರ ಸೂಚನೆ ಏನ್ ಹೇಳ್ತದೆ, ಅದಕ್ಕೆ ಸ್ಥಳೀಯವಾಗಿ ನಾನು ಏನಾದ್ರೂ ಮಾರ್ಪಾಡು ಮಾಡ್ಕೋಬಹುದಾ ಇನ್ನು ಹೆಚ್ಚು ಆಕರ್ಷಣೀಯವಾಗಿ ಮತ್ತು ಹೆಚ್ಚು ಅರ್ಥಪೂರ್ಣವಾಗಿ ಅನ್ನೋದನ್ನ ನಾನು ಅಲ್ಲಿ ಏನಾದ್ರು ಸ್ಥಳೀಯವಾಗಿ ಇನ್ನು ಪರಿಣಾಮಕಾರಿಯಾಗಿ ಅಳವಡಿಸೋದಕ್ಕೆ ಸಾಧ್ಯ ಇದ್ರೆ ಅಂತ ಚಟುವಟಿಕೆಗಳನ್ನು ಸಹ ಅಳವಡಿಸಿ ಅಂತಂದೇಳಿ ಹೇಳ್ತಾ, ಮತ್ತೆ ಈಗ ಆಲ್ರೆಡಿ ಸಾಕಷ್ಟು ಪಾಠಗಳು ನಮ್ಮ ಇಡೀ ಪಠ್ಯ ಪುಸ್ತಕ NCF 2005 ಮತ್ತು KCF 2007 ಪ್ರಕಾರ ಮೌಲ್ಯಗಳು ಈಗ ಆಲ್ರೆಡಿ ನಮ್ಮ ಪಠ್ಯ ಪುಸ್ತಕದ ಎಲ್ಲಾ ತರಗತಿಯ ಎಲ್ಲಾ ವಿಷಯಗಳಲ್ಲಿ 1ರಿಂದ 10ನೇ ತರಗತಿಗಳಲ್ಲಿ ಅಂತರ್ಗತವಾಗಿದ್ದಾವೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಈ ಮೌಲ್ಯ ಶಿಕ್ಷಣವನ್ನ ಅನುಷ್ಠಾನಗಳನ್ನ ಗೊಳಿಸ್ತಾ ಇದ್ದೇವೆ. ಈಗ ಮುಖ್ಯವಾಗಿ ಅಲ್ಲಿ ಮರುಳಸಿದ್ದಪ್ಪ ಸರ್ ಹೇಳ್ಬೇಕಾದ್ರೆ ಹೇಳಿದ್ರು, ನಾವು ಹೇಳಿದಂತೆ ಮಾಡೋದ್ಕಿಂತ ನಾವು ಮಾಡದಂತೆ ಅನುಕರಣೆ ಮಾಡ್ತಾರೆ ಮಕ್ಕಳು. ಅಂದ್ರೆ ಈಗ ನಾವು ಯಾವ್ದೋ ಒಂದು ಗೌರವ ಹೇಳ್ತೀವಿ, ಇತರರನ್ನ ಗೌರವಿಸ್ಬೇಕು ಅಂತಂದೇಳಿ, ಯಾರು ಇಲ್ದಾಗ ಬೇರೆಯವ್ರ ಬಗ್ಗೆ ನಾವು ಬೈಕೊಂಡ್ರೆ ಮಗು ಅದನ್ನೇ ಕಲಿತದೆ. ಹಾಗಾಗಿ ನಮ್ಮ ಅನುಕರಣೆ ಏನಿರ್ತದೆ, ಉದಾಹರಣೆಗೆ ಒಂದು ಬಾಳೆಹಣ್ಣಿನ ಸಿಪ್ಪೆ ಇರ್ತದೆ, ಅದನ್ನ ನಾವು ತೆಗೆದು ಹಾಕಿದ್ರೆ ಆ ಮಗು ಏನಾಗ್ತದೆ, ಅದು ಸಹ ಶಿಕ್ಷಕರೇ ತೆಗೆದುಹಾಕಿದ್ದಾರೆ ಅಂದ್ಬಿಟ್ಟು ಏನ್ ಮಾಡುತ್ತೆ, ನಾಳೆಯಿಂದ ಅವರು ತೆಗೆದು ಹಾಕೋದಕ್ಕೆ ಸ್ಟಾರ್ಟ್. ಈ ತರದ ಚಿಕ್ಕ ಚಿಕ್ಕ ಬದಲಾವಣೆಗಳು ನಮ್ಮಲ್ಲಿ ಪ್ರಾರಂಭ ಆದಾಗ ಏನ್ ಮಾಡ್ತದೆ ಅಂತಂದ್ರೆ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಅರ್ಥ ಬರ್ತದೆ. ಅದನ್ನೇ ಸುಪ್ರಸಿದ್ಧನಾಗಿರ್ತಕ್ಕಂಥ ಸ್ಮೃತಿಕಾರ ಒಂದ್ ಕಡೆ ಹೇಳ್ತಾನೆ, ಶಿಕ್ಷಣದ ವ್ಯಾಖ್ಯಾನದಲ್ಲಿ ಮಾನವ ತನ್ನ ಸುತ್ತಮುತ್ತಲು ಇರುವವರೊಂದಿಗೆ ಉಪಯುಕ್ತವಾಗುವಂತೆ ಬದುಕುವ ಕಲೆಯನ್ನ ಕಲಿಸಿಕೊಡ್ತಕ್ಕಂಥದ್ದೇ ಶಿಕ್ಷಣ ಅಂತಂದೇಳಿ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಮಾನವನಾಗಿ ಬದುಕಬೇಕು. ಆ ನಿಟ್ಟಿನಲ್ಲೇ ಈ ಮೌಲ್ಯ ಶಿಕ್ಷಣ ನಮ್ಮನ್ನ ಸಜ್ಜುಗೊಳಿಸ್ತದೆ ಮುಂದಿನ ಭವಿಷ್ಯಕ್ಕೆ ಅಂತಂದೇಳಿ ಹೇಳ್ತಾ, ಮತ್ತೆ ಜೊತೆಗೆ ಈ ಇದಕ್ಕೆ ಸಂಬಂಧಪಟ್ಟಂತ ಕಾಲಂಗಳನ್ನ ನೆಕ್ಸ್ಟ್ ಇದ್ರಲ್ಲಿ ಹಾಕ್ಬಿಟ್ಟು ನಿಮ್ಮ CRP ಅವರುಗಳ ಜೊತೆಗೆ ಇದನ್ನ ಶೇರ್ ಮಾಡ್ತೀವಿ. ಅಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ಕೋರ್ ವ್ಯಾಲ್ಯೂ ಅಂದ್ರೆ ಮೂಲ ಮೌಲ್ಯ ಏನಿದೆ, ನೆಕ್ಸ್ಟ್ ಕಾಲಂ ಉಪಮೌಲ್ಯ, ಮತ್ತೆ ಚಟುವಟಿಕೆ ಸಂಖ್ಯೆ ಯಾವುದು ಅದರ ನಂಬರ್ ಅನ್ನ ಹಾಕಿದ್ರೆ ಸಾಕು, ಮತ್ತೆ ವಿಷಯ ಅದು ಯಾವ ವಿಷಯಕ್ಕೆ ಮ್ಯಾಪಿಂಗ್ ಆಗಿದೆ. ನಾನು ಹೇಳಿದ್ನಲ್ಲ, ಆ DSCRT ಯ ಸುತ್ತೋಲೆಯಲ್ಲಿ ಪ್ರತಿ ಮೌಲ್ಯ ಮತ್ತು ಪ್ರತಿ ಚಟುವಟಿಕೆಯು ಯಾವ ವಿಷಯಕ್ಕೆ ಮ್ಯಾಪಿಂಗ್ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿರ್ತಕ್ಕಂಥ ಕಾಲಂ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಷಯ ಮತ್ತೆ ಯಾವ ದಿನಾಂಕದಂದು ಅನುಷ್ಠಾನ ಮಾಡ್ತಿದ್ರಿ, ಯಾವ ತರಗತಿಗೆ, ಅಕಸ್ಮಾತ್ ಸೆಕ್ಷನ್ ಇದ್ರೆ ಯಾವ ಸೆಕ್ಷನ್ ಅಂತಂದೇಳಿ, ಮತ್ತೆ ಹೆಚ್ಚುವರಿಯಾಗಿ ನೀವೇನಾದ್ರೂ ಅದ್ರಲ್ಲಿ ಸೇರ್ಪಡೆಗೊಳಿಸಿದ್ರ ಸ್ಥಳೀಯವಾಗಿ ಅಂತಕ್ಕಂಥದ್ದನ್ನ ಅದ್ರಲ್ಲಿ ಸೇರ್ಪಡೆಗೊಳಿಸಿ, ಮತ್ತು ಇನ್ನೇನಾದ್ರೂ ಇದ್ರೆ ಅದ್ರಲ್ಲಿ ಮಾಡಿ ಅಂತಂದೇಳಿ ಹೇಳ್ತಾ, ಇಷ್ಟು ಈ ವರ್ಕ್ ಬುಕ್ ಆಗಿರ್ಬೋದು ಮತ್ತೆ ಶಿಕ್ಷಕರ ಆಕ್ಷನ್ ಪ್ಲಾನ್ ಬಗ್ಗೆ ನಾನು ಮಾಡ್ತೀನಿ. ಮತ್ತೆ ಈಗ ಪ್ರಾರಂಭ ಆಗಿರೋದ್ರಿಂದ ಫಸ್ಟ್ ಈ ಮಾಡಿದ್ರೆ, ಈಗ ಆಲ್ರೆಡಿ ತಾವುಗಳು ತಮ್ಮ ತರಗತಿಗಳಲ್ಲಿ ಅನುಷ್ಠಾನವನ್ನು ಪ್ರಾರಂಭ ಮಾಡಿದ್ರೆ ಬಹಳ ಸಂತೋಷದ ಸಂಗತಿ. ಒಂದು ವೇಳೆ ಏನಾದ್ರೂ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಾಳೆನೇ ಈ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಿ, ಯಾಕಂದ್ರೆ ಇದು ನಮ್ಮ ಇಲಾಖೆಯ ಅತ್ಯಂತ ಮಹತ್ವದ ಮತ್ತು ಮಹದುದ್ದೇಶವನ್ನು ಹೊಂದಿರತಕ್ಕಂತಹ ಆಶಯವನ್ನು ಹೊಂದಿರತಕ್ಕಂತ ಒಂದು ಉಪಕ್ರಮವಾಗಿದೆ. ಸೊ ಹಾಗಾಗಿ ಇದರ ಅನುಷ್ಠಾನದಲ್ಲಿ ನೀವೆಲ್ಲರೂ ಉತ್ತಮವಾಗಿ ಪಾಲ್ಗೊಳ್ಳೋಣ ಮತ್ತು ಭವಿಷ್ಯವನ್ನು ಕಟ್ತಕ್ಕಂಥ ದಾರಿಯಲ್ಲಿ ನಾವೆಲ್ಲ ಒಳ್ಳೆಯ ಕೊಡುಗೆಯನ್ನು ಕೊಡೋಣ ನಮ್ಮ ತರಗತಿಯ ಕೊಠಡಿಗಳಲ್ಲಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಾಕಷ್ಟು ಉದಾಹರಣೆಗೆ ಒಂದು ಹೇಳೋದಾದ್ರೆ, ಈಗ ನೋಡಿ 6ನೇ ತರಗತಿ 7ನೇ ತರಗತಿ ಕನ್ನಡದಲ್ಲಿ ದೊಡ್ಡವರ ದಾರಿ ಅಂತಕ್ಕಂಥದ್ದು ಒಂದು ಪಾಠ ಇದೆ. ಆ ಪಾಠದ ಕೊನೆಯಲ್ಲಿ ಏನ್ ಮಾಡ್ಬೇಕು, ಮಗು ಕೋಪಗೊಳ್ಳದೆ ಯಾವ ರೀತಿಯಾಗಿ ಆಗ ದೊಡ್ಡವರು ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಿರ್ವಹಣೆ ಮಾಡಿದ್ರು, ಮತ್ತೆ ಹಿಲ್ಟನ್ ಹೆಡ್ ಚಳವಳಿ ಅಂತಕ್ಕಂಥ ಒಂದು ಪಾಠ ಇದೆ, ಪರಿಸರ ಪ್ರೇಮದ ಮೌಲ್ಯ, ಆಮೇಲೆ ಪುಟ್ಟಜ್ಜಿ ಕತೆ ಹೇಳುವಂತ ಇದೆ, ಅಲ್ಲಿ ಪ್ರಾಣಿಗಳ ಮೇಲೆ ದಯೆಯನ್ನ ತೋರ್ತಕ್ಕಂಥದ್ದು, ಸಹಾನುಭೂತಿ ಅಂತಕ್ಕಂಥದ್ದು ಬರ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತೆ ಸೀನಾ ಶೆಟ್ರು ನಮ್ಮ ಟೀಚರು ಅಂತ ಇದೆ, ಅಲ್ಲಿ ಸೀನಾ ಶೆಟ್ರು ಒಬ್ಬ ಕೃಷಿಕ, ಆತ ನಮ್ಮ ಟೀಚರ್ ಆಗ್ತಾನೆ, ಅಂದ್ರೆ ವೃತ್ತಿ ಗೌರವವನ್ನ ಬರೀತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಒಂದು ಬದಲಾವಣೆಗಳು, ಮೌಲ್ಯಗಳು ನಮ್ಮ ತರಗತಿಯಲ್ಲಿ ನಮ್ಮಿಂದಲೇ ಪ್ರಾರಂಭವಾಗ್ಲಿ, ಜೊತೆಗೆ ಅವು ಮಕ್ಕಳಲ್ಲೂ ಸಹ ಅಂತರ್ಗತವಾಗ್ಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ PABA ವತಿಯಿಂದ 3 ದಿನಗಳ ತರಬೇತಿ, ಮುಖಾಮುಖಿ ತರಬೇತಿ ಇರ್ತದೆ. ಮತ್ತು ಈಗ ಇದು ಪ್ರಾರಂಭ ಆಗಿರೋದ್ರಿಂದ ತರಗತಿ ಕೊಠಡಿಯಲ್ಲಿ ಮಕ್ಕಳ ಜೊತೆಯಲ್ಲಿ ಇದರ ಅನುಷ್ಠಾನದಲ್ಲಿ ಹೋದಾಗ ಇನ್ನೂ ಹೆಚ್ಚಿನ ಅಂಶಗಳು ಮತ್ತು ನಮಗೆ ಬರ್ತವೆ. ಆಗ ತಮ್ಮೊಂದಿಗೆ ಮತ್ತೆ ಅವಕಾಶ ಸಿಕ್ಕರೆ ಮತ್ತೆ ಹಂಚ್ಕೊಳ್ಳೋದಕ್ಕೆ, ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅಂತಂದೇಳಿ ಹೇಳ್ತಾ, ತಮ್ಮೆಲ್ಲರಿಗೂ ಮಗದೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಓವರ್ ಟು ರಮೇಶ್ ಸರ್. ಸರ್ ಅದು ತುಂಬಾ ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಕೋರ್ ವ್ಯಾಲ್ಯೂಮ್ಸು ಮತ್ತೆ ಸಬ್ ವ್ಯಾಲ್ಯೂಷನ್ನ ಯಾವ ರೀತಿ ನಾವು ಕ್ರಿಯೋಜನೆ ಮಾಡಿಕೊಂಡು ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕು, ಮತ್ತೆ ಇದರದ ಇಂಪಾರ್ಟೆನ್ಸು, ಇದರ ಮಹತ್ವನ ಬಹಳ ಔಚಿತ್ಯಪೂರ್ಣವಾಗಿ ನಿಮ್ಗೆಲ್ಲರಿಗೂ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ಕೊಟ್ರೆ ಸರ್ ಅವರಿಗೆ 3 ಕ್ಲಸ್ಟರ್ನ ಪರವಾಗಿ ಮತ್ತು ಇಲಾಖೆ ಪರವಾಗಿ ಎಲ್ಲಾ ಇಲ್ಲಿ ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ
ಸರ್ ಇದ್ರ ಜೊತೆಗೆ ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳಿದ್ರೆ ಇಂಪ್ಲಿಮೆಂಟ್ ಮಾಡೋ ವಿಚಾರದಾಗ ಆಗಿರ್ಬೋದು, ಅಥವಾ ಶಾಲೆಯಲ್ಲಿ ಅನುಷ್ಠಾನ ಮಾಡೋ ವಿಚಾರ ಆಗಿರ್ಬೋದು, ಅಥವಾ ವೇಳಾಪಟ್ಟಿಯಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿದ್ರೆ, ಈಗ ಸಮಯದ ಅಭಾವ ಆಗಿರೋದ್ರಿಂದ ನಿಮ್ಮ ಕ್ಲಸ್ಟರ್ CRP ಗ್ರೂಪ್ನಲ್ಲಿ ನಿಮಗೆ ಈ ವ್ಯಾಲ್ಯೂ ಎಜುಕೇಶನ್ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ರೆ, ಏನೇ ಹರ್ಡಲ್ಸ್ ಇದ್ರು ಸಹ ಅಲ್ಲಿ ನೀವು ಅದನ್ನ ವಾಟ್ಸಪ್ ಮುಖಾಂತರ ನೀವು ನಮಗೆ ಸಮಸ್ಯೆಯನ್ನು ಕಳಿಸ್ಕೊಟ್ರೆ ಅದಕ್ಕೆ ಪರಿಹಾರವನ್ನ ಡಯಟ್ ಮತ್ತೆ BO/BRC ಮೂರು ಸಮ್ಮಿಳಿತದೊಂದಿಗೆ ನಾವು ನಿಮ್ಮ ಸಮಸ್ಯೆಗೆ, ನಿಮ್ಮ ಪ್ರಶ್ನೆಗೆ ಪರಿಹಾರವನ್ನು ನಾವು ಉತ್ತರವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಯಾಕಂದ್ರೆ ಈಗ ಗೂಗಲ್ ಮೀಟಿನ ಅವಧಿ 1 ಗಂಟೆ ಅಷ್ಟೇ ಸರ್. ಈಗ ಆಲ್ರೆಡಿ ನಾವು 48 ನಿಮಿಷ ಇದನ್ನ ನಾವು ಇದರಲ್ಲಿ ವಿನಿಯೋಗಿಸಿದ್ದೀವಿ. ಇನ್ನು ಕೇವಲ 12 ನಿಮಿಷ ಇದೆ. ಮತ್ತೊಂದೆರಡು ಸಂಕ್ಷಿಪ್ತ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗಿರೋದ್ರಿಂದ ಈ ಮೌಲ್ಯ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆ, ಗೊಂದಲ, ಪ್ರಶ್ನೆಗಳಿದ್ರೆ ದಯಮಾಡಿ ನಿಮ್ಮ ಕ್ಲಸ್ಟರ್ ಗ್ರೂಪ್ನಲ್ಲಿ ಅದನ್ನ ವಿಷಯವನ್ನು ಹಂಚ್ಕೊಡ್ರಿ ಅಂತ ಹೇಳ್ತಾ, ಸರ್ ಈಗ ಇದು ಇನ್ನೊಂದೆರಡು ವಿಚಾರನ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡು ಬಿಡ್ತೀನಿ. ಈಗ ನಿಮಗೆ ಈಗ ಆಲ್ರೆಡಿ 2 ದಿವಸದಿಂದ ಈ ಓದು ಸಪ್ತಾಹ ಅಂತ ಒಂದು ಕಾರ್ಯಕ್ರಮ ಬಂದಿದೆ ಸರ್. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಓದು ಸಪ್ತಾಹ ಅಂತಕ್ಕಂಥದ್ದು ಜುಲೈ 1ರಿಂದ ಜುಲೈ 18ನೇ ತಾರೀಕಿನೊಳಗಡೆಗೆ 1 ವಾರ, ಈಗ ಆಲ್ರೆಡಿ 1 ವಾರ ಕಳೆದು ಬಿಟ್ಟಿದ್ದೀವಿ ನಾವು. ಸೊ ನಮಗೆ ನಾಳೆಯಿಂದ 2 ವಾರ ನಮಗೆ ಸಮಯ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಮತ್ತು ಚಟುವಟಿಕೆಗಳನ್ನು ನಾವು ಗ್ರೂಪ್ನಲ್ಲಿ ಹಂಚ್ಕೊಳ್ತೀವಿ. ಮತ್ತೊಂದು ಸಲ ಹಂಚ್ಕೊಳ್ತೀವಿ ಸರ್. 1 ವಾರ ಕಂಟಿನ್ಯೂ ನಾವು ಈ ಓದು ಸಪ್ತಾಹಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಲ್ಲಿ ಓದಿನ ಮಹತ್ವವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ನಂತರ ಓದು ಸಪ್ತಾಹ ಮುಗಿದ ಮೇಲೆ ನಾವು ಏನು ಮಾಡಿದ್ವಿ ಅಂತಕ್ಕಂಥದ್ದು ಒಂದು ವರದಿಯನ್ನು, ನಾವು 3 ಪುಟದ ವರದಿಯನ್ನು ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಕೊಡಬೇಕು ಅಂತಕ್ಕಂಥ ಆದೇಶ ಇರೋದ್ರಿಂದ ಇದೊಂದನ್ನು ದಯಮಾಡಿ ಎಲ್ಲ ಶಿಕ್ಷಕರು, ಇದು ಹೊರೆ ಅಲ್ಲ ಸರ್, ನಾವು ಪ್ರತಿನಿತ್ಯ ಶಾಲೆಯಲ್ಲಿ ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಓದು ಸಪ್ತಾಹ ಅಂತಕ್ಕಂಥದ್ದನ್ನು ಒಂದು ಅಡಿಷನಲ್ ಒಂದು ½ ಅನ್ ಅವರ್ ನಿಮಗೆ ಸಮಯ, ನಿಮ್ಮ ಶಾಲಾ ಸಮಯದಲ್ಲಿ ಯಾವ ಸಮಯಕ್ಕೆ ನಿಮಗೆ ಹೊಂದಾಣಿಕೆ ಆಗುತ್ತೋ ಅದನ್ನ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮಾತಾಡಿಕೊಂಡು ಯಾವ ಅವಧಿಯಲ್ಲಿ ಈ ಓದು ಸಪ್ತಾಹವನ್ನು ನಾವು ಇಂಪ್ಲಿಮೆಂಟ್ ಮಾಡಬಹುದು ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ, ಇದನ್ನ ಒಂದು ಸಂಪೂರ್ಣ ಸ್ವಾತಂತ್ರ್ಯವನ್ನ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರಿಗೆ ನಾವು ಇಲಾಖೆ ಬಿಟ್ಟಿರೋದ್ರಿಂದ ಇದನ್ನೊಂದು ಇಂಪ್ಲಿಮೆಂಟ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಜೊತೆಗೆ ಗಣಿತ ಗಣಕದ ಕಿಟ್ಟು LPS, HPS ಮತ್ತೆ ಹೈಸ್ಕೂಲ್ಗೆ ಈಗಾಗಲೇ ಇವತ್ತು BRC ಕಚೇರಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತ ಕಿಟ್ಗಳನ್ನ ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ಪರವಾಗಿ ಸಹ ಶಿಕ್ಷಕರಾಗಿರ್ಬೋದು ಬಂದು ತಗೊಂಡು ಹೋಗ್ಬೋದು. ಜೊತೆಗೆ ನಲಿಕಲಿ ಪ್ರಗತಿ ನೋಟಗಳು ಸಹ ಬಂದಿದೆ. ಸೊ ಈ ನಲಿಕಲಿ ಕಿಟ್ಟು, ನಲಿಕಲಿ ಪ್ರಗತಿ ನೋಟ ಮತ್ತೆ ಗಣಿತ ಕಿಟ್ಟು ಈ ಎರಡನ್ನೂ ಸಹ ಒಂದೇ ಸಲಿಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ತಾ, ಪರ್ಟಿಕ್ಯುಲರ್ ಒಳಸಿರಿಗೆರೆ ಕ್ಲಸ್ಟರ್ಗೆ ಶುಕ್ರವಾರ ದಿನ ಟೆಕ್ಸ್ಟ್ ಬುಕ್ನ 2ನೇ ಉಚಿತ ಟೆಕ್ಸ್ಟ್ ಬುಕ್ನ ವಿತರಣೆ ಒಂದು ದಿನವನ್ನು ಇಲಾಖೆ ಫಿಕ್ಸ್ ಮಾಡಿದೆ. ಸೊ ಹಾಗಾಗಿ ಒಳಸಿರಿಗೆರೆ ಕ್ಲಸ್ಟರ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ಕು ಜೊತೆಗೆ ಗಣಿತ ಗಣಕದ ಕಿಟ್ಟು ಮತ್ತೆ ನಲಿಕಲಿ ಪ್ರಗತಿ ನೋಟ ಈ ಮೂರನ್ನು ಅವತ್ತಿನ ಒಂದೇ ದಿನ ತಗೊಂಡು ಹೋಗ್ಬೇಕು ಅಂತಂದೇಳಿ ಈ ಮೂಲಕ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತೆ ಪ್ರೈಮರಿ ಮುಖ್ಯ ಶಿಕ್ಷಕರಿಗೆ ಕೇಳ್ತಾ, ಶಿವಪ್ ಸರ್ ಮತ್ತೆ ಏನಾದ್ರೂ ಇದಕ್ಕೆ ಅಡಿಷನಲ್ ಇದ್ರೆ ಹೇಳ್ರಿ, ಯಾಕೆ ಇನ್ನ 7 ನಿಮಿಷ ಇದೆ ಸರ್. ಸರ್ ಎಲ್ಲ ಕವರ್ ಮಾಡಿದಿರಿ. ಓದು ಸಪ್ತಾಹ ಭಾಷಾ ಭಾರತದ ಒಂದಿತ್ತು ಸರ್, ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆಗಳದಲ್ರ? ಹಾಂ ಸರ್, ಅದು ಒಂದು ಹೇಳ್ಬೇಕಾಯ್ತು ಸರ್. ಹೌದು, ಅದು ಒಂದಿದೆ. ಅದು ಸರ್ ಒಂದೇ ಸೆಕೆಂಡು ಹೇಳ್ಬಿಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ BBSC ಅಂತ ಸರ್, ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆಗಳನ್ನ ಬೇಸಿಗೆ ಕಾಲದಲ್ಲಿ ಆಯೋಜಿಸಬೇಕು ಅಂತಕ್ಕಂಥದ್ದು ಇಲಾಖೆ ಆಶೆ ಇತ್ತು ಸರ್. ಬಟ್ ಆದರೆ ಸಮಯದ ಅಭಾವ ಮತ್ತೆ ಈ ಗಣತಿ ಸೆನ್ಸಸ್ಸು ಅದು ಇದು ಬಂದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆದೇಶ ಮತ್ತೆ ಚಟುವಟಿಕೆಗಳನ್ನ ಯಾವ ರೀತಿ ಮಾಡಬೇಕು ಅಂತದನ್ನ ಆದೇಶಗಳನ್ನು ಹಾಕಿದೆ ಸರ್. ಇದನ್ನು ಸಹ ಇದರ ಜೊತೆಗೆ ಮೌಲ್ಯ ಶಿಕ್ಷಣ ಮತ್ತೆ ಈ ಓದು ಸಪ್ತಾಹದ ಜೊತೆಗೇನೆ ಇದನ್ನು ಸಹ ಇಲಾಖೆ ಮಾಡಬೇಕು ಅಂತ ಆದೇಶ ಮಾಡಿದ್ರಿಂದ ದಯಮಾಡಿ ಯಾರು ಹೊರೆ ಅಂತ ಅನ್ಕೊಳ್ದೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಈ BBSC ಭಾರತೀಯ ಭಾಷಾ ಬೇಸಿಗೆ ಶಿಬಿರ ಚಟುವಟಿಕೆಗಳು ಅದನ್ನ ಆಯೋಜನೆ ಮಾಡ್ತಕ್ಕಂಥ ಉಪಕ್ರಮಗಳನ್ನ ನಾವು ಮತ್ತೊಂದ್ಸರಿ ಗ್ರೂಪಿಗೆ ಶೇರ್ ಮಾಡ್ತೀವಿ. ಈ ಮೂರನ್ನು ನಮ್ಮ ದೈನಂದಿನ ಪಾಠದ ಜೊತೆಗೆ ಅಡಿಷನಲ್ ಆಗಿ ಹೊರೆ ಆದ್ರೂ ಸಹ ನಾವು ಯಾರು ಹೊರೆ ಅನ್ಕೊಳಂಗಿಲ್ಲ. ಸಾಕು ಇಲಾಖೆಯ ಕಾರ್ಯಕ್ರಮಗಳನ್ನ
ನಾವು ಎಷ್ಟೇ ಇದನ್ನು ಮಾಡಿದ್ರು ಸಹ ಇಂಪ್ಲಿಮೆಂಟ್ ಮಾಡೋರು ಫೈನಲಿ ಶಿಕ್ಷಕರಾಗಿರೋದ್ರಿಂದ ಸೊ ದಯಮಾಡಿ ಹೊರೆಯನ್ನು ಕಳೆದಂಗೆ ಮಾಡ್ತೀರಿ ಮತ್ತೆ ಮಾಡಬೇಕು ಅಂತಕ್ಕಂಥ ಇಲಾಖೆ ಆಶಯದೊಂದಿಗೆ ನಾವು 3 CRPಗಳು ತಮ್ಮ ಎಲ್ಲ ಹಾಜರಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಅವರ ಪರವಾಗಿ ಜಾಯಿನ್ ಆಗಿರ್ತಕ್ಕಂಥ ಎಲ್ಲ ಸರ್ವ ಸಹ ಶಿಕ್ಷಕರಲ್ಲಿ ನಾವು 3 ಕ್ಲಸ್ಟರ್ನ CRPಗಳು ಈ ಮೂಲಕ ತಮ್ಮಲ್ಲಿ ಈ ಆದೇಶಗಳ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇಷ್ಟು ಹೊತ್ತು ಸರ್ ಇನ್ನು 3 ನಿಮಿಷದಲ್ಲಿ ಗೂಗಲ್ ಮೀಟ್ ತಾನೇ ನಿಷ್ಕ್ರಿಯ ಆಗೋದ್ರಿಂದ ಇಷ್ಟು ಹೊತ್ತು ಈ ಗೂಗಲ್ ಮೀಟ್ ಸಭೆಯಲ್ಲಿ 3 ಕ್ಲಸ್ಟರ್ನ ಪ್ರಾಥಮಿಕ ಪ್ರೌಢ ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರು ಭಾಗವಹಿಸಿ ಮಾಹಿತಿಯನ್ನ ಪಡ್ಕೊಂಡಿದ್ದೀರಿ. ಜೊತೆಗೆ ಅದನ್ನ ನಾಳೆಯಿಂದನೇ ಎಲ್ಲಾ ಶಾಲೆಗಳಲ್ಲಿ ಆದೇಶಗಳ ಅನುಸಾರವಾಗಿ ಮಾಹಿತಿ ನಮ್ಮ ಡಯಟ್ ಉಪನ್ಯಾಸಕರು ಇರ್ಬೋದು, ನಮ್ಮ ಸಾಹೇಬರು ಇರ್ಬೋದು, ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ಇರ್ಬೋದು, DRP ಇರ್ಬೋದು, ಕೊಟ್ಟೇಶ್ವರ ಇರ್ಬೋದು, ಶಿವಣ್ಣ ಇರ್ಬೋದು, ಕರ್ವಸಪ್ಪ ಅವರು ಮಾಹಿತಿನ ಹಂಚಿಕೊಟ್ಟಿರೋ ಪ್ರಕಾರ ಎಲ್ಲರೂ ನಾಳೆ ಅನುಪಾಲನೆ ಮಾಡ್ತೀರಿ ಅಂತಕ್ಕಂಥ ಆಶಯದೊಂದಿಗೆ ಈ ಒಂದು ಗೂಗಲ್ ಸಭೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಸರ್. ಹಾಜರಿರ್ತಕ್ಕಂಥ ಎಲ್ಲರಿಗೂ ಇಲಾಖೆ ಪರವಾಗಿ ಮತ್ತೆ ವೈಯಕ್ತಿಕವಾಗಿ 3 ಕ್ಲಸ್ಟರ್ನ ಸೇರ್ಪಡೆವರೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್. ಸರ್ವರಿಗೂ ಧನ್ಯವಾದಗಳು.